ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಆಗಸ್ಟ್ 3, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಶಕ್ತಿಯುತ, ಆತ್ಮವಿಶ್ವಾಸದಿಂದ ಮತ್ತು ದೃಢ ನಿರ್ಧಾರಗಳೊಂದಿಗೆ ದಿನವನ್ನು ಆರಂಭಿಸುತ್ತಾರೆ. ನಿಮ್ಮ ಉತ್ಸಾಹ ಮತ್ತು ಮಂಗಳದ ಶಕ್ತಿಯು ಬುದ್ಧಿಪೂರ್ಣ ಕಾರ್ಯಚಟುವಟಿಕೆಗಳಿಗೆ ದಿಕ್ಕು ನೀಡುತ್ತದೆ. ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಹಾಗೂ ನಿಮ್ಮ ನಡೆಗಳಲ್ಲಿ ಧೈರ್ಯ ಇರುತ್ತದೆ. ಸ್ಫೂರ್ತಿದಾಯಕ ವ್ಯಕ್ತಿತ್ವದಿಂದ ಇತರರ ಗಮನ ಸೆಳೆಯುವ ಸಾಧ್ಯತೆ ಇದೆ. ಹಳೆಯ ವಿಳಂಬವಾದ ಕೆಲಸಗಳನ್ನು ಪುನಃ ಪರಿಶೀಲಿಸುವ, ಹೊಸ ಯೋಜನೆಗಳ ಕುರಿತು ನಿರ್ಧಾರ ತೆಗೆದುಕೊಳ್ಳುವ ದಿನವಿದು. ಭಾನುವಾರದ ಸೂರ್ಯನ ಪ್ರಭಾವದಿಂದ ಸೃಜನಾತ್ಮಕತೆ ಹಾಗೂ ಉತ್ಸಾಹ ಹೆಚ್ಚಾಗಲಿದೆ. ಮನಸ್ಸು ಹತ್ತುಕೊಳ್ಳುವುದು ಸುಲಭವಾಗುವುದು ಮತ್ತು ಬುದ್ಧಿಶಕ್ತಿ ಹೆಚ್ಚು ಚುರುಕಾಗಿರುವುದು ಗಮನಾರ್ಹ. ಸಹೋದ್ಯೋಗಿಗಳು ಅಥವಾ ಸ್ನೇಹಿತರೊಂದಿಗೆ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಭವಿಷ್ಯಕ್ಕೆ ಗುರಿ ಇಟ್ಟುಕೊಂಡು ಕೆಲಸ ಮಾಡಲು ಇಂದಿನ ದಿನ ಉತ್ಕೃಷ್ಟ. ಆದರೆ ಅಹಂಕಾರ ಅಥವಾ ತಾತ್ಕಾಲಿಕ ಕ್ರೋಧದಿಂದ ದೂರವಿರಿ, ಇಲ್ಲವಾದರೆ ಅದೇ ಉತ್ಸಾಹ ಕಂಠಶೋಷವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಮಿತವಚನ ಮತ್ತು ನಿರ್ವಹಣಾ ಸಾಮರ್ಥ್ಯದಿಂದ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ. ಹಿರಿಯ ಅಧಿಕಾರಿಗಳೊಂದಿಗೆ ಪ್ರಾಮಾಣಿಕತೆಯಿಂದ ಮತ್ತು ತಂತ್ರಬದ್ಧವಾಗಿ ನಡೆದುಕೊಂಡರೆ ಅವರಿಂದ ಪ್ರೋತ್ಸಾಹ ಸಿಗಬಹುದು. ನಿಮ್ಮ ತೊಡಗು ಮತ್ತು ಸಮಯನಿಷ್ಠೆ ನಿಮಗೆ ವಿಶ್ವಾಸಾರ್ಹ ವ್ಯಕ್ತಿಯಾಗಿ ಗುರುತಿಸಬಹುದು. ನಿರುದ್ಯೋಗಿಗಳಿಗೆ ಇದು ಸಂದರ್ಶನಗಳ ಮೂಲಕ ಅವಕಾಶಗಳು ಬರಬಹುದಾದ ದಿನ. ಆದರೆ ತಕ್ಷಣದ ಫಲಿತಾಂಶ ನಿರೀಕ್ಷಿಸುವುದು ಬಿಟ್ಟು ಧೈರ್ಯ ಮತ್ತು ನಿರಂತರ ಪ್ರಯತ್ನದಿಂದಲೇ ಪ್ರಗತಿ ಸಾಧ್ಯ. ಸ್ವತಂತ್ರ ಉದ್ಯಮಿಗಳಿಗೆ ಇಂದಿನ ದಿನ ವ್ಯವಹಾರದಲ್ಲಿ ಲಾಭದ ಪ್ರಗತಿಗೆ ಮಾರ್ಗ ತೆರೆಯಬಹುದು. ಹೊಸ ಆದಾಯದ ಮಾರ್ಗಗಳ ಕುರಿತು ಯೋಚನೆ ಮಾಡಬಹುದು. ಪಾಲುದಾರರೊಂದಿಗೆ ಚರ್ಚೆಗಳಲ್ಲಿ ಸ್ಪಷ್ಟತೆ, ನಿಷ್ಠೆ ಇರಲಿ. ವ್ಯವಹಾರ ಸಂಬಂಧಿತ ಬದಲಾವಣೆಗಳು ಸಾಧ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಚಿಂತನಶೀಲ ನಡೆ ಅತ್ಯಂತ ಅಗತ್ಯ. ಖರ್ಚುಗಳು ನಿರ್ವಹಣೆಯಲ್ಲಿದ್ದರೂ ಅನಿರೀಕ್ಷಿತ ವೆಚ್ಚಗಳಿಗೆ ಸಿದ್ಧರಾಗಿರಿ. ವಿಶೇಷವಾಗಿ ಪ್ರಯಾಣ, ಕುಟುಂಬ ಸಂಬಂಧಿ ಕಾರ್ಯಗಳಿಗಾಗಿ ಖರ್ಚಾಗುವ ಸಂಭವವಿದೆ. ಹೆಮ್ಮೆ ಅಥವಾ ಆವೇಶದಿಂದ ಖರೀದಿಗಳನ್ನು ಮಾಡುವುದು ಬೇಡ. ಯಾವುದೇ ಸಾಲದ ವಹಿವಾಟುಗಳು ಈ ದಿನ ಮುಂದೂಡುವುದು ಉತ್ತಮ. ಹೆಚ್ಚಿನ ಲಾಭದ ಆಸೆಗಾಗಿ ಹೂಡಿಕೆಗೆ ಹೆದೆಯದಿರಲಿ. ಆದರೆ ಎಲ್ಲ ಅಂಶಗಳ ವಿಶ್ಲೇಷಣೆಯ ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ಹಿರಿಯರ ಸಲಹೆ ಅಥವಾ ಆರ್ಥಿಕ ಸಲಹೆಗಾರರ ಮಾರ್ಗದರ್ಶನವನ್ನು ಉಪಯೋಗಿಸಿಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದ ಶಕ್ತಿ, ಉತ್ಸಾಹ ಹೆಚ್ಚಿನ ಮಟ್ಟದಲ್ಲಿರಬಹುದಾದರೂ ಅದನ್ನು ಜಾಗರೂಕವಾಗಿ ಬಳಸಿ. ತಲೆನೋವು, ಮಂಟಪ ಅಥವಾ ರಕ್ತದ ಒತ್ತಡದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಇರಲಿ. ಆಹಾರದಲ್ಲಿ ಉಪ್ಪು, ತುಪ್ಪ, ಖಾರದ ನಿಯಂತ್ರಣ ಮಾಡುವುದು ಸೂಕ್ತ. ಭಾನುವಾರದ ಬೆಳಿಗ್ಗೆ ತಾಜಾ ಹಣ್ಣುಗಳು ಅಥವಾ ಸಾತ್ವಿಕ ಆಹಾರದ ಸೇವನೆಯಿಂದ ಆರೋಗ್ಯದಲ್ಲಿ ಉತ್ತಮ ಅನುಭವ. ಮನೆಯ ಕಾರ್ಯಗಳಲ್ಲಿ ಅಥವಾ ಪ್ರಯಾಣದಲ್ಲಿ ದೈಹಿಕ ಶ್ರಮ ಹೆಚ್ಚು ಆಗಬಹುದು. ಅತಿಯಾದ ತೊಂದರೆ ಅನುಭವಿಸಿದರೆ ವಿಶ್ರಾಂತಿ ಪಡೆಯುವುದು ಅತ್ಯವಶ್ಯ. ಮನಸ್ಥಿತಿಯಲ್ಲಿ ಸ್ಥಿರತೆಯನ್ನು ಉಳಿಸಲು ಧ್ಯಾನ, ಪ್ರಾಣಾಯಾಮ ಸಹಾಯಕವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬ ಸಂಬಂಧಗಳಲ್ಲಿ ಸೌಹಾರ್ದತೆ ಇರಬಹುದು. ಭಾನುವಾರದ ಹಬ್ಬದ ವಾತಾವರಣ ನಿಮಗೆ ಆಪ್ತ ಸಂಬಂಧಿಗಳೊಂದಿಗೆ ಸಮಯ ಕಳೆಯುವ ಅವಕಾಶ ನೀಡಬಹುದು. ನಿಮ್ಮ ಸಹಾನುಭೂತಿಯು ಸಂಬಂಧಗಳನ್ನು ಗಾಢಗೊಳಿಸುತ್ತದೆ. ದಾಂಪತ್ಯ ಜೀವನದಲ್ಲಿ ಹೊಸ ಉಲ್ಲಾಸ, ಪ್ರೀತಿ ಮತ್ತು ಸಹಕಾರ ಬೆಳೆಯಬಹುದು. ಸಂಸಾರದ ಪ್ರತಿ ವಿಷಯದಲ್ಲಿಯೂ ಸಂಗಾತಿಯೊಂದಿಗೆ ಬಾಳನ್ನು ಹಂಚಿಕೊಳ್ಳುವ ಭಾವನೆ ಗಾಢವಾಗಬಹುದು. ಹಿರಿಯರೊಂದಿಗೆ ಅಲ್ಪ ಭಿನ್ನಾಭಿಪ್ರಾಯಗಳು ಎದ್ದರೂ ಶ್ರದ್ಧೆ, ಶ್ರವಣ ಮತ್ತು ಗೌರವದಿಂದ ಮಾತುಕತೆ ಮುಂದುವರಿಸಿ. ಮಕ್ಕಳ ಶಿಕ್ಷಣ ಅಥವಾ ಮುಂಗಡ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದಾದ ದಿನ. ವೀಕ್ಷಕರೇ, ನೀವು ಇಂದು ಭಾನುವಾರದ ಸೂರ್ಯಗ್ರಹದ ಶಕ್ತಿಯು ನಿಮ್ಮ ಮನಸ್ಸಿನಲ್ಲಿ ಹೆಚ್ಚು ಉತ್ಸಾಹ, ಚೈತನ್ಯ ಹಾಗೂ ಆಧ್ಯಾತ್ಮದ ಭಾವನೆ ತರುತ್ತದೆ.
ಅಧ್ಯಾತ್ಮದಲ್ಲಿ ತೊಡಗುವವರು ಗುರುಪೂಜೆ, ಸೂರ್ಯ ನಮಸ್ಕಾರ ಅಥವಾ ಸೂರ್ಯಾಸ್ತಕದ ಪಠಣದಿಂದ ಒಳಜೀವನದಲ್ಲಿ ಶಕ್ತಿಯನ್ನು ಅನುಭವಿಸಬಹುದು. ಓಂ ಘೃಣಿಹ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 18 ಅಥವಾ 34 ಬಾರಿ ಜಪಿಸಿ. ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಪ್ರಾರ್ಥನೆ ಮಾಡಿದರೆ ಶಕ್ತಿ, ಆರೋಗ್ಯ, ಮನೋಬಲ ವೃದ್ಧಿಗೆ ಕಾರಣವಾಗುತ್ತದೆ. ಸೂರ್ಯನಿಗೆ ಅರ್ಘ್ಯ ನೀಡುವುದು, ಜಪ್ಪು ಬಟ್ಟೆ ತಯಾರಕರಿಗೆ ದಾನ ಮಾಡುವುದು ಅಥವಾ ಬಡವರಿಗೆ ಆಹಾರ ವಿತರಿಸುವುದು ನಿಮಗೆ ಶ್ರೇಷ್ಠ ಪುಣ್ಯವನ್ನು ತರುತ್ತದೆ. ಅದೃಷ್ಟದ ಸಂಖ್ಯೆ 3. ಇದು ಸೂರ್ಯನ ಶಕ್ತಿಯ ಸಂಕೇತ, ಉತ್ಸಾಹ, ಚೈತನ್ಯ, ದೃಢತೆಯ ಪ್ರತೀಕ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಕಾರ್ಯಕ್ಷಮತೆಯಲ್ಲಿ ಚುರುಕಾಗಿರುತ್ತೀರಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಉತ್ಸಾಹ, ಶಕ್ತಿ ಮತ್ತು ನಿರ್ಧಾರ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಇಂದಿನ ದಿನ ಈ ಬಣ್ಣದ ಉಡುಗೆ ಧರಿಸುವುದು ಅಥವಾ ಇತರ ರೀತಿಯಲ್ಲಿ ಬಳಕೆ ಮಾಡುವುದರಿಂದ ಮನೋಬಲ ಹೆಚ್ಚಾಗಬಹುದು. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಕಾರ್ಯ ಪ್ರಾರಂಭ, ಪೂಜೆ, ಮಿತ್ರರೊಂದಿಗೆ ಚರ್ಚೆ ಅಥವಾ ನಿರ್ಧಾರಗಳ ಕೈಗೆತ್ತಿಕೊಳ್ಳುವುದು ಶ್ರೇಷ್ಠ ಫಲಿತಾಂಶ ನೀಡುವ ಸಂಭವವಿದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನೀವು ಸ್ಥೈರ್ಯ, ಬದ್ಧತೆ ಮತ್ತು ಆಂತರಿಕ ಶಕ್ತಿಯಿಂದ ದಿನವನ್ನು ಆರಂಭಿಸುತ್ತೀರಿ. ಶನಿವಾರದ ಕಾಳಗದ ನಂತರ ಈ ಭಾನುವಾರ ನಿಗದಿತ ಗುರಿಗಳತ್ತ ನಿಮ್ಮ ಮನಸ್ಸು ಪುನಃ ಸಜ್ಜಾಗುತ್ತದೆ. ಭಾವೋದ್ವೇಗಗಳು ಸ್ವಲ್ಪ ಜೋರಾಗಬಹುದಾದರೂ ಯಥಾವತ್ತಾಗಿ ತಾಳಮೇಳದಿಂದ ನಿರ್ವಹಿಸಿದರೆ ಎಲ್ಲವೂ ಸರಿಯಾಗುವುದು. ಇಂದಿನ ದಿನದ ಇಂಧನ ಧೈರ್ಯ ಮತ್ತು ಸಮತೋಲಿತ ದೃಷ್ಟಿಕೋನ. ನಿಮ್ಮ ಆಸಕ್ತಿಯ ವಿಷಯಗಳಲ್ಲಿ ತೊಡಗಿಕೊಳ್ಳಲು ಸಮಯ ಸಿಗುತ್ತದೆ. ನಿಮಗೆ ಇಷ್ಟವಿರುವ ಕಲೆ, ವಾಸ್ತು, ಸಂಗೀತ ಅಥವಾ ಸೌಂದರ್ಯದ ನುಡಿಗಳು ಇಂದಿನ ದಿನದಲ್ಲಿ ಹೆಚ್ಚು ಆಕರ್ಷಣೆಯಾಗಬಹುದು. ನಿಮ್ಮ ಭಾವನೆಗಳಿಗೆ ಸ್ಪಷ್ಟತೆ ನೀಡುವ ಪ್ರಯತ್ನ ಮಾಡಿ. ಹೊಸ ವಿಷಯಗಳ ಕಲಿಕೆ ಅಥವಾ ಮನರಂಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿದರೆ ನಿಮಗೆ ಉಲ್ಲಾಸ ಸಿಗಬಹುದು. ಆದರೆ ಹೆಚ್ಚು ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನೀವು ನಿಧಾನವಾಗಿ ಆದರೆ ಸ್ಥಿರವಾಗಿ ಮುನ್ನಡೆಯುವ ಅವಕಾಶವಿದೆ. ಪ್ರಸ್ತುತ ಕಾರ್ಯಗಳಿಗೆ ಅನುಕೂಲಕರ ದಿನ. ಹೊಸ ಯೋಜನೆಗಳನ್ನು ರೂಪಿಸುವ ಮುನ್ನ ಮೌಲ್ಯಮಾಪನ ಮಾಡಿ. ಗೊಂದಲವಿಲ್ಲದ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಹಿರಿಯರಿಂದ ಉತ್ಸಾಹದ ಮಾತುಗಳು ಬರಬಹುದು, ಆದರೆ ಅತಿಯಾದ ನಿರೀಕ್ಷೆ ಇಡುವುದನ್ನು ತಪ್ಪಿಸಿ. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಮನೋಭಾವ ಇರಲಿ, ಇಲ್ಲದಿದ್ದರೆ ಅಲ್ಪಮಟ್ಟದ ಗೊಂದಲಗಳ ಸಂಭವವಿದೆ. ಸ್ವತಂತ್ರ ಉದ್ಯಮಿಗಳಿಗಿದು ಗ್ರಾಹಕರೊಂದಿಗೆ ನಂಬಿಕೆ ಬೆಳೆಸುವ ದಿನ. ವಾಣಿಜ್ಯದಲ್ಲಿ ಚುರುಕುಗಳು ಸಾಧ್ಯವಿದ್ದರೂ ಲಾಭದ ನಿರೀಕ್ಷೆಯಲ್ಲಿ ಶೀಘ್ರ ತೀರ್ಮಾನ ತೆಗೆದುಕೊಳ್ಳಬೇಡಿ. ವ್ಯವಹಾರದಲ್ಲಿ ಹೊಸ ಮಾದರಿಗಳ ಬಗ್ಗೆ ಯೋಚಿಸಲು ಇದೊಂದು ಉತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಆರ್ಥಿಕವಾಗಿ ದಿನ ಸರಾಸರಿ ದರ್ಜೆಯದ್ದು. ಯಾವುದೇ ದೊಡ್ಡ ಲಾಭ ಅಥವಾ ನಷ್ಟವಿಲ್ಲದ ಸ್ಥಿತಿ ಇರುವ ಸಾಧ್ಯತೆ ಇದೆ. ಆದರೂ ಖರ್ಚುಗಳಲ್ಲಿ ನಿಯಂತ್ರಣ ವಹಿಸಿಕೊಳ್ಳುವುದು ಅತ್ಯಗತ್ಯ. ವ್ಯರ್ಥ ಖರೀದಿಗಳು ಅಥವಾ ಭಾವನಾತ್ಮಕ ವೆಚ್ಚಗಳು ನಿಮ್ಮ ಉದ್ದೇಶಿತ ಉಳಿತಾಯದ ಮೇಲೆ ಪರಿಣಾಮ ಬೀರುತ್ತವೆ. ಹಣದ ವಿಷಯದಲ್ಲಿ ಚಿಂತನಶೀಲ ನಿರ್ಧಾರಗಳು ಹೆಚ್ಚು ಪರಿಣಾಮಕಾರಿ. ಹೂಡಿಕೆ ಮಾಡಬೇಕಾದರೆ ವಿಶ್ವಾಸಾರ್ಹ ಮೂಲಗಳನ್ನು ಮಾತ್ರ ಆರಿಸಿರಿ. ಮನೆಗೆ ಸಂಬಂಧಿಸಿದ ಖರ್ಚು ಅಥವಾ ಮಕ್ಕಳಿಗಾಗಿ ಮಾಡುವ ಖರೀದಿಗೆ ಬೆಲೆ ನೀಡಬೇಕಾದ ಸಮಯ. ಮೊದಲಾಗಿ ಮುಕ್ತ ಸಂಭಾಷಣೆ ಮತ್ತು ಆಯ್ಕೆಗಳನ್ನು ಪರಿಶೀಲಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದಲ್ಲಿ ಸ್ವಲ್ಪ ಕುಂಠಿತ ಅನುಭವವಾಗಬಹುದು. ದೈಹಿಕ ಶಕ್ತಿ ಇದ್ದರೂ ಮನಸ್ಸು ಹೆಚ್ಚು ಭಾರವಾಗಬಹುದು. ವಿರಾಮ, ಮನರಂಜನೆ ಮತ್ತು ತಾಜಾ ಹವಾಮಾನದಲ್ಲಿ ಕಾಲ ಕಳೆಯುವುದು ಉತ್ತಮ. ಮನೆಯಲ್ಲಿಯೇ ಲಘು ವ್ಯಾಯಾಮ, ತುಳಸಿ ಕಷಾಯ ಅಥವಾ ಹಸಿರು ತರಕಾರಿ ಸೇವನೆಯಿಂದ ಆರೋಗ್ಯದ ಕಡೆ ಹೆಚ್ಚಿನ ಒಲವು ತೋರಿದರೆ ಉತ್ತಮ. ಮಧುಮೇಹ, ಜೀರ್ಣಕ್ರಿಯೆ ಅಥವಾ ಮೂಳೆ ಸಂಬಂಧಿತ ಅಸ್ವಸ್ಥತೆ ಇದ್ದರೆ ಎಚ್ಚರಿಕೆ ಅಗತ್ಯ. ರಾತ್ರಿ ನಿದ್ರೆ ಸರಿಯಾಗಿ ಪಡೆಯುವುದು ಬಹುಮುಖ್ಯ. ಬಹುಚಿಂತೆ ಅಥವಾ ಅತಿ ವಿಚಾರದಿಂದ ದೂರವಿರಿ. ನೇರ ಸಂಬಂಧಿತ ವಿಚಾರಗಳಲ್ಲಿ ನಿಶ್ಚಲ ಮನಸ್ಸು ಕಾಯ್ದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದೊಳಗಿನ ಭಾವನೆಗಳು ಹೆಚ್ಚು ಎದೆಯಾಳದಿಂದ ಹೊರಬೀಳಬಹುದು. ಪ್ರೀತಿಯ ಮಾತುಗಳು, ಸಹಾನುಭೂತಿಯ ಚಟುವಟಿಕೆಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಹಿರಿಯರ ಆಶೀರ್ವಾದ ದೊರೆಯುವುದು. ದಾಂಪತ್ಯ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಶ್ರದ್ಧೆಯಿಂದ ಸಮರ್ಪಣೆ ಹೆಚ್ಚಿಸಿಕೊಳ್ಳಬಹುದು. ಸಂಗಾತಿಯೊಂದಿಗಿನ ಸುಲಭ ಸಂಭಾಷಣೆಗಳು ಹೊಸದೊಂದು ಹಿತಕರತೆ ತರುತ್ತವೆ. ಸ್ನೇಹಿತರೊಂದಿಗೆ ಭೇಟಿಯಾಗುವ ಸಂಭಾವನೆ ಇದೆ. ಅಪರೂಪದ ಆಹ್ವಾನಗಳು ಅಥವಾ ಮನೆಯೊಳಗಿನ ಸಣ್ಣ ಸಮಾರಂಭಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ಮಕ್ಕಳಿಗೆ ಸಮಯ ಕೊಡುವುದು, ಅವರ ಅಭಿರುಚಿಗಳನ್ನು ಪ್ರೋತ್ಸಾಹಿಸುವುದು ಇಂದು ಶುಭಕರ. ವೀಕ್ಷಕರೇ, ನೀವು ಇಂದು ಭಾನುವಾರದ ಶಾಂತ ಚೈತನ್ಯವು ಆಧ್ಯಾತ್ಮಿಕತೆಯ ಕಡೆಗೆ ನಿಮ್ಮನ್ನು ಆಕರ್ಷಿಸಬಹುದು.
ಮನಸ್ಸಿನ ನಿಶ್ಚಲತೆಗಾಗಿ ಸ್ವಲ್ಪ ಧ್ಯಾನ, ಜಪ ಅಥವಾ ಸಾತ್ವಿಕ ಪಠಣ ಉತ್ತಮ. ಭಕ್ತಿಗೆ ಸಂಬಂಧಿಸಿದ ಸಂಗೀತ ಅಥವಾ ಶ್ಲೋಕಗಳ ಪಠಣದಲ್ಲಿ ತೊಡಗಿದರೆ ಚಿತ್ತ ಶುದ್ಧಿಯಾಗುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 16 ಅಥವಾ 32 ಬಾರಿ ಪಠಿಸಿದರೆ ಉತ್ತಮ ಫಲಿತಾಂಶ. ಪೂರ್ವ ದಿಕ್ಕಿನಲ್ಲಿ ನೆಲೆಸಿ ಮಾಡುವ ಜಪ ಹೆಚ್ಚು ಪರಿಣಾಮಕಾರಿ. ಮನೆ ದೇವರ ದರ್ಶನ ಮತ್ತು ಧೂಪದೀಪ ಆರಾಧನೆ ಮಾಡಿ. ಬಡವರಿಗೆ ಹಣ್ಣು, ಬೆಲ್ಲ ಅಥವಾ ಹಸಿರು ತರಕಾರಿ ನೀಡಿದರೆ ಪುಣ್ಯವರ್ಧನೆ ಆಗುತ್ತದೆ. ಗುರು ಪೋಷಕರನ್ನು ತೃಪ್ತಿಪಡಿಸುವ ಪ್ರಯತ್ನವಿದ್ದರೆ ಆತ್ಮಸಂತೋಷ ಹೆಚ್ಚಾಗುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಭ, ವಿನ್ಯಾಸ, ಸಾಮರಸ್ಯದ ಪ್ರತೀಕ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ಹೆಚ್ಚು ಶ್ರದ್ಧೆಯಿಂದ ಹಾಗೂ ವೈಯಕ್ತಿಕ ಗಂಭೀರತೆಯಿಂದ ಮುನ್ನಡೆಸಲಿದ್ದೀರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ನವೀನತೆ ಮತ್ತು ಜೀವರಸವನ್ನು ಪ್ರತಿಬಿಂಬಿಸುತ್ತದೆ. ಇಂದು ಈ ಬಣ್ಣದ ಬಳಕೆ ನಿಮ್ಮಲ್ಲಿರುವ ನೈಜ ಶಕ್ತಿಯನ್ನು ಉತ್ತೇಜಿಸಲಿದೆ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ಬೆಳಗ್ಗೆ 6:45. ಈ ಸಮಯದೊಳಗೆ ತೆಗೆದುಕೊಳ್ಳುವ ನಿರ್ಧಾರಗಳು, ಪ್ರಾರ್ಥನೆಗಳು ಅಥವಾ ಮಹತ್ವದ ಕಾರ್ಯಗಳು ಫಲಿತಾಂಶದ ದೃಷ್ಟಿಯಿಂದ ಉತ್ತಮವಾಗಿ ಸಾಗಬಹುದು. ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರಿಗೆ ಚಿಂತನಶೀಲತೆ, ಚುರುಕುತನ ಮತ್ತು ಬೌದ್ಧಿಕ ಸ್ಪಷ್ಟತೆ ಹೆಚ್ಚಾಗಲಿದೆ. ಮಧುರವಾದ ಮಾತುಗಳಿಂದ ಇತರರನ್ನು ಆಕರ್ಷಿಸುವ ಶಕ್ತಿ ನಿಮ್ಮಲ್ಲಿದೆ. ಭಾನುವಾರದ ದಿನದ ಶಾಂತತೆ ನಿಮ್ಮೊಳಗಿನ ಆಂತರಿಕ ಶಕ್ತಿಗಳನ್ನು ಬಲಪಡಿಸುತ್ತದೆ. ದಿನದ ಪ್ರಾರಂಭವು ಮೃದುಮನೆಯ ಮನೋಭಾವದಿಂದ ಆರಂಭವಾಗಬಹುದು. ಅನೇಕ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಉದಯಿಸುತ್ತವೆ. ನಿಮ್ಮ ಕಲ್ಪನೆಗಳ ಬಲದಿಂದ ಹೊಸ ಯೋಜನೆಗಳು ರೂಪುಗೊಳ್ಳಬಹುದು. ಕೌಟುಂಬಿಕ ಅಥವಾ ವೈಯಕ್ತಿಕ ವಿಷಯಗಳಲ್ಲಿ ಜವಾಬ್ದಾರಿಯುತ ನಡೆ ಅಗತ್ಯ. ಹೆಚ್ಚಿನ ಮಾತುಗಳ ಬದಲಿಗೆ ಶ್ರವಣ ಹಾಗೂ ವೀಕ್ಷಣೆಯ ಶಕ್ತಿಯನ್ನು ಬಳಸಿದರೆ ಹೆಚ್ಚು ಪ್ರಭಾವ ಬೀರುವಿರಿ. ನಿಮ್ಮ ಬುದ್ಧಿವಂತಿಕೆಯ ಪ್ರಭಾವ ಇತರರ ಮೇಲೆ ಗಟ್ಟಿಯಾಗಿ ಬೀಳಬಹುದು. ಆಲೋಚನೆಗಳಿಂದಾಗಿ ಕೆಲವೊಮ್ಮೆ ಗೊಂದಲ ಉಂಟಾದರೂ ಶಾಂತವಾಗಿರಲು ಪ್ರಯತ್ನಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇವತ್ತು ಯೋಜನೆಗಳನ್ನು ರೂಪಿಸುವ ಹಾಗೂ ವರದಿಗಳನ್ನು ಪೂರ್ಣಗೊಳಿಸುವ ಸಮರ್ಥ ದಿನ. ಸಭೆಗಳಲ್ಲಿ ಅಥವಾ ಪ್ರಸ್ತುತಿಗಳಲ್ಲಿ ನಿಮ್ಮ ಮಾತು ಪ್ರಭಾವ ಬೀರುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಂವಹನ ಸ್ಪಷ್ಟವಾಗಿರಲಿ. ವ್ಯವಸ್ಥಾಪಕ ಅಧಿಕಾರಿಗಳು ನಿಮ್ಮ ಕೌಶಲ್ಯವನ್ನು ಗುರುತಿಸಬಹುದು. ಹೊಸ ಪ್ರಾಜೆಕ್ಟ್ಗಳ ಕುರಿತು ನಿರ್ಧಾರ ಕೈಗೊಳ್ಳಬಹುದಾದ ಸಮಯವಿದು. ಕೆಲವರಿಗೆ ವರ್ಗಾವಣೆ ಅಥವಾ ಹುದ್ದೆ ಬದಲಾವಣೆಯ ವಿಚಾರಗಳು ಚರ್ಚೆಗೆ ಬರಬಹುದು. ದೂರದ ಪ್ರಯಾಣ ಅಥವಾ ತರಬೇತಿಯ ಬಗ್ಗೆ ಸೂಚನೆಗಳು ಬರುವ ಸಾಧ್ಯತೆ ಇದೆ. ಸ್ವತಂತ್ರವಾಗಿ ಕೆಲಸ ಮಾಡುವವರು ಹೊಸ ಗ್ರಾಹಕರನ್ನು ಸೆಳೆಯಬಹುದಾದ ದಿನ. ನಿಮ್ಮ ಅಭಿವ್ಯಕ್ತಿಯ ಶೈಲಿ ವ್ಯಾಪಾರ ಕೌಶಲ್ಯವನ್ನೇ ಹೆಚ್ಚಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಆರ್ಥಿಕವಾಗಿ ನಿಗದಿತ ಆದಾಯ ಬಂದರೂ ಹೆಚ್ಚುವರಿ ಖರ್ಚುಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ವಿಶೇಷವಾಗಿ ಮನರಂಜನೆ, ಸಂಚಾರ ಅಥವಾ ಸ್ನೇಹಿತರಿಗೆ ಉಡುಗೊರೆಗಳ ಖರ್ಚು ಸಾಧ್ಯವಿದೆ. ಹೂಡಿಕೆಗೆ ಈ ದಿನ ಅತ್ಯುತ್ತಮ ದಿನವಲ್ಲ. ಹೊಸ ವಹಿವಾಟುಗಳು ಅಥವಾ ಸಾಲದ ನಿರ್ಧಾರಗಳನ್ನು ಮುಂದೂಡುವುದು ಶ್ರೇಯಸ್ಕರ. ಹಣದ ವ್ಯವಹಾರಗಳಲ್ಲಿ ಸ್ಪಷ್ಟತೆ, ದಾಖಲೆ ಹಾಗೂ ಭದ್ರತೆ ಕಾಯ್ದುಕೊಳ್ಳಿ. ಹಳೆಯ ಸಾಲ ಅಥವಾ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಆದರೆ ಹಣವನ್ನು ಇನ್ನೊಂದು ಕೆಲಸಕ್ಕೆ ಬಳಸುವ ಮುನ್ನ ಸಮರ್ಪಕ ಪ್ಲಾನಿಂಗ್ ಮಾಡುವುದು ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮಾನಸಿಕ ದಣಿವಿನಿಂದಾಗಿ ಸ್ವಲ್ಪ ಚಂಚಲತೆ ಅಥವಾ ಏಕಾಗ್ರತೆಯ ಕೊರತೆ ಕಂಡುಬರುವ ಸಾಧ್ಯತೆ ಇದೆ. ಹೆಚ್ಚಿನ ಆಲೋಚನೆ ಅಥವಾ ಗಾಬರಿಯಿಂದ ಶ್ರಮಾಧಿಕವನ್ನು ಅನುಭವಿಸಬಹುದು. ಮಂಡಿ, ಕಣ್ಣು ಅಥವಾ ಹೃದಯದ ಸಂಬಂಧಿತ ತೊಂದರೆಗಳಿಗೆ ಎಚ್ಚರಿಕೆಯಿಂದಿರಿ. ಸಮಯಕ್ಕೆ ಆಹಾರ ಸೇವನೆ, ನಿದ್ರೆ ನಿಯಮಿತವಾಗಿರಲಿ. ಶೀತ ಜ್ವರದ ಪ್ರಾಥಮಿಕ ಲಕ್ಷಣಗಳು ಇದ್ದರೆ ತಕ್ಷಣ ಚಿಕಿತ್ಸೆ ತೆಗೆದುಕೊಳ್ಳಿ. ಆಹಾರದಲ್ಲಿ ಹಸಿವಿಗೆ ತಕ್ಕಷ್ಟು ಮಾತ್ರವೇ ಸೇವಿಸಿ. ಕ್ಯಾಫೈನ್ ಅನ್ನು ನಿಯಂತ್ರಿಸಿ. ಬೆಳಗಿನ ವೇಳೆ ಅಥವಾ ಸಾಯಂಕಾಲ ಯೋಗ, ಧ್ಯಾನ ಅಭ್ಯಾಸ ಉಪಯುಕ್ತ. ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರುವಂತಹ ಸಂಗೀತ ಕೇಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಮನೆಯವರೊಂದಿಗೆ ಸಮಾಲೋಚನೆ ನಡೆಯುವುದು ಬಹುಶಃ ಮನೆಯ ಒಳ ಸಂರಚನೆ, ಮಕ್ಕಳ ಅಧ್ಯಯನ ಅಥವಾ ಕುಟುಂಬದ ಮುಂಗಡ ಯೋಜನೆಗಳ ಬಗ್ಗೆ ಇರಬಹುದು. ನಿಮ್ಮ ಮಾತುಗಳ ಸ್ವರೂಪ ಶಾಂತ, ಸಮತೋಲನದಾಯಕವಾಗಿರಲಿ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯ ಭಾವನೆಗಳಿಗೆ ಸೂಕ್ತ ಪ್ರಾಮುಖ್ಯತೆ ನೀಡಿ. ಹಳೆಯ ವಿಷಯಗಳನ್ನು ಪುನಃ ಎಳೆದು ತರುವ ಬದಲು ಬಾಳಿನ ಪ್ರಗತಿಗೆ ಒತ್ತು ನೀಡಿ. ಪಿತೃತುಲ್ಯ ವ್ಯಕ್ತಿಗಳೊಂದಿಗೆ ಪ್ರಾಮಾಣಿಕವಾಗಿ ಮಾತಾಡಿ ಅವರ ಅನುಭವಗಳನ್ನು ಕೇಳಿಕೊಳ್ಳಿ. ಸಹೋದರರು ಅಥವಾ ಗೆಳೆಯರೊಂದಿಗೆ ಶುದ್ಧ ನಡವಳಿಕೆಯಿಂದ ಸಂಬಂಧ ಬಲಪಡಿಸಿ. ವೀಕ್ಷಕರೇ, ನೀವು ಇಂದು ಭಾನುವಾರದ ಸೌಮ್ಯತೆ ಮತ್ತು ಬುದ್ಧಿಯ ಪ್ರಭಾವ ನಿಮ್ಮ ಆಧ್ಯಾತ್ಮ ಪಥದಲ್ಲಿ ಚಿಂತನೆ ಮತ್ತು ಅಧ್ಯಯನಕ್ಕೆ ಗುರಿಯಾಗಬಹುದು. ಧರ್ಮ, ತತ್ವಶಾಸ್ತ್ರ ಅಥವಾ ಶ್ರವಣ ಮನನದ ಚಟುವಟಿಕೆಗಳಲ್ಲಿ ತೊಡಗುವಿರಿ.
ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿದರೆ ಮನಸ್ಸಿಗೆ ಶಾಂತಿ, ಏಕಾಗ್ರತೆ, ಬುದ್ಧಿಶಕ್ತಿ ಉಂಟಾಗುತ್ತದೆ. ಶ್ರೀ ವಿಷ್ಣುವಿನ ಸನ್ನಿಧಿಯಲ್ಲಿ ಕಾಲ ಕಳೆಯುವುದು ಆಧ್ಯಾತ್ಮಿಕ ಲಾಭವನ್ನು ತರುತ್ತದೆ. ಅಧಿಕ ಪಠಣ, ಬರವಣಿಗೆ ಅಥವಾ ಪಾಠಕಗಳ ಮೂಲಕ ನಿಮ್ಮ ಒಳಜೀವನದ ಬೆಳವಣಿಗೆಗೆ ಪೂರಕವಾದ ಸಮಯವಿದು. ಪುಸ್ತಕ ದಾನ ಅಥವಾ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದರೆ ಪುಣ್ಯ ಲಭಿಸುತ್ತದೆ. ಅದೃಷ್ಟದ ಸಂಖ್ಯೆ 5. ಪಂಚತತ್ವಗಳ ಸಂಕೇತವಾಗಿರುವ ಈ ಸಂಖ್ಯೆ ನಿಮ್ಮ ಚಿಂತನಾ ಶಕ್ತಿ ಮತ್ತು ಸಂವಹನ ಶಕ್ತಿಗೆ ಸಮೃದ್ಧಿಯನ್ನು ತರುತ್ತದೆ. ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಸಮತೋಲನ, ಶಾಂತಿ ಮತ್ತು ಚುರುಕುತನವನ್ನು ಸೂಚಿಸುತ್ತದೆ. ಈ ಬಣ್ಣದ ಉಡುಪು ಧರಿಸಿದರೆ ಮನಸ್ಸು ನೆಮ್ಮದಿಯಲ್ಲಿರಬಹುದು. ಶುಭ ಸಮಯ ಮಧ್ಯಾಹ್ನ 1 ರಿಂದ ಮಧ್ಯರಾತ್ರಿ 3 ಗಂಟೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು, ಯೋಚನೆಗಳು ಹೆಚ್ಚು ಸ್ಪಷ್ಟವಾಗಬಹುದು. ಸರಿಯಾದ ಸಮಯದಲ್ಲಿ ಮಾತು, ಚಟುವಟಿಕೆಯಿಂದ ಬುದ್ಧಿಮತ್ತೆ ಪ್ರದರ್ಶಿಸಬಹುದು. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಅಂತರ್ಮುಖಿ ಸ್ವಭಾವದಿಂದ ಹೊರಬಂದು ಜನಸಂಪರ್ಕ, ಕುಟುಂಬ ಹಾಗೂ ತಂತ್ರಬದ್ಧ ನಿರ್ಧಾರಗಳತ್ತ ಗಮನ ಹರಿಸುವ ದಿನ. ಭಾನುವಾರದ ದಿನ ಬೆಳಗಿನ ಜಾವ ಸಕಾರಾತ್ಮಕ ಚಿಂತನೆಗಳಿಂದ ಆರಂಭವಾಗುತ್ತದೆ. ಮನಸ್ಸು ಚೈತನ್ಯದಿಂದ ತುಂಬಿರುತ್ತದೆ. ಮನೆಯ ಜವಾಬ್ದಾರಿ ಅಥವಾ ಪೌರಾಣಿಕ ಕಾರ್ಯಕ್ರಮಗಳಲ್ಲಿ ತೊಡಗುವ ಸಾಧ್ಯತೆ ಇದೆ. ಇಂದು ನೀವು ಸ್ವಾಭಾವಿಕವಾಗಿ ಹೆಚ್ಚಿನ ಅನಿಸಿಕೆಗಳು ಮತ್ತು ಭಾವನೆಗಳಿಗೆ ಒಲಿಸುವಿರಿ. ಆದರೆ ಅತಿಯಾದ ಭಾವನಾತ್ಮಕ ಪ್ರತಿಕ್ರಿಯೆ ನೀಡುವುದು ತೊಂದರೆ ತರುತ್ತದೆ. ವಿಚಾರಗಳನ್ನು ನಿಶ್ಚಲ ಮನಸ್ಸಿನಿಂದ ಪರಿಶೀಲಿಸುವ ಅಭ್ಯಾಸ ತಾಳಿಕೊಳ್ಳಿ. ಪರಿವರ್ತನೆಯ ಸಮಯವಿದು. ನಿಮ್ಮ ಮುಂದಿರುವ ಅಡೆತಡೆಯು ನಿಮ್ಮ ಧೈರ್ಯವನ್ನೇ ಪರೀಕ್ಷಿಸಲಿದೆ. ಇಂದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ಸಮಾಜದೊಂದಿಗೆ ಇರುವ ಸಂಬಂಧಗಳ ನಡುವೆ ಸಮತೋಲನ ಇರಿಸಿಕೊಳ್ಳುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಧೈರ್ಯ ಮತ್ತು ನಿರ್ಧಾರ ಶಕ್ತಿಯ ಅಗತ್ಯವಿರುವ ದಿನ. ಹಿರಿಯ ಅಧಿಕಾರಿಗಳೊಂದಿಗೆ ಸಂವಹನ ಸ್ಪಷ್ಟವಾಗಿರಲಿ. ಸಮಯ ಪಾಲನೆ, ಶಿಷ್ಟವಾಗ್ಮಿತೆಯು ನಿಮ್ಮ ಪ್ರತಿಷ್ಠೆ ಹೆಚ್ಚಿಸುತ್ತದೆ. ಇಂದು ನವೀನ ಯೋಜನೆಗಳ ಕುರಿತು ಚಿಂತನೆ ನಡೆಯಬಹುದು. ನಿರುದ್ಯೋಗಿಗಳಿಗೆ ಇಂದಿನ ದಿನ ಹೊಸ ಅವಕಾಶಗಳ ಕುರಿತಾದ ಮಾಹಿತಿ ದೊರೆಯಬಹುದು. ಆದರೆ ಆಲಸ್ಯ ಅಥವಾ ಆತ್ಮವಿಶ್ವಾಸದ ಕೊರತೆಯಿಂದ ಅವು ತಪ್ಪಿಸಿಕೊಳ್ಳಬಾರದು. ಸ್ವತಂತ್ರ ಉದ್ಯಮಿಗಳಿಗೆ ವ್ಯಾಪಾರದ ಹೊಸ ಮಾರ್ಗಗಳ ಪೈಕಿ ಆಯ್ಕೆ ಮಾಡುವ ಸಂದರ್ಭ ಬರುವುದು. ನೀವು ಅನುಭವದಲ್ಲಿ ನಂಬಿಕೆ ಇಟ್ಟುಕೊಂಡು ಮುಂದುವರಿಯುವುದು ಶ್ರೇಷ್ಠ. ಪಾಲುದಾರರೊಂದಿಗೆ ಹಣಕಾಸು ಸಂಬಂಧಿತ ನಿರ್ಧಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಜಾಣಮಟ್ಟದ ನಿರ್ವಹಣೆಯ ಅಗತ್ಯವಿದೆ. ಅನಿರೀಕ್ಷಿತ ವೆಚ್ಚಗಳ ಸಂಭವವಿರುವುದರಿಂದ ಮುಂಗಡ ಯೋಜನೆಯೇ ಶ್ರೇಷ್ಠ. ಕುಟುಂಬ ಸಂಬಂಧಿ ಕಾರ್ಯಗಳಿಗೆ ಖರ್ಚಾಗಬಹುದಾದರೂ ಅದು ಸುಖದಾಯಕವಾಗಿ ಪರಿಣಮಿಸಬಹುದು. ಹಳೆಯ ಸಾಲ ಅಥವಾ ಬಾಕಿ ಹಣ ಪಾವತಿ ಮಾಡುವ ಯೋಗವಿದೆ. ಸಾಲ ತಗೊಳ್ಳುವ ಅಥವಾ ಹೂಡಿಕೆ ಮಾಡುವ ಸಂದರ್ಭವಿದ್ದರೆ ಎಲ್ಲ ಅಂಶಗಳನ್ನು ತಿಳಿದುಕೊಂಡು ಮುಂದೆ ಹೋಗಿ. ಸ್ವಯಂ ನಿಯಂತ್ರಣದೊಂದಿಗೆ ಹಣಕಾಸು ನಿರ್ವಹಿಸಿದರೆ ಚಿಕ್ಕ ಪುಟ್ಟ ಲಾಭದ ಮುಖವು ನೋಡಬಹುದು. ಬೆರಳುಂಬಿಸುವ ಖರ್ಚುಗಳಿಂದ ದೂರವಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹಕ್ಕೆ ನಿದ್ರೆಯ ಅಗತ್ಯವಿದೆ. ವಿಶ್ರಾಂತಿಯ ಕೊರತೆ, ಆಹಾರದಲ್ಲಿ ಅಸಮತೋಲನದಿಂದ ದೈಹಿಕ ಶಕ್ತಿಯಲ್ಲಿ ಕುಂದು ಕಾಣಬಹುದು. ಹೊಟ್ಟೆ, ಜೀರ್ಣಕ್ರಿಯೆ ಅಥವಾ ಜಲನ್ಯಾಸದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಇರಲಿ. ಉದಯದಲ್ಲಿ ಹಸಿರು, ತಾಜಾ ತರಕಾರಿಗಳ ಸೇವನೆ ಅಥವಾ ಉಪ್ಪು ಕಡಿಮೆ ಆಹಾರ ತೆಗೆದುಕೊಳ್ಳುವುದು ಉತ್ತಮ. ದಿನದ 2ನೇ ಅರ್ಧದಲ್ಲಿ ಮಿತವಾದ ದೈಹಿಕ ಚಟುವಟಿಕೆ ಮಾಡುವುದು ಆರೋಗ್ಯಪೂರ್ಣ. ನಿಯಮಿತ ಧ್ಯಾನ ಅಥವಾ ಲಘು ಯೋಗ ಅಭ್ಯಾಸದಿಂದ ಮನಸ್ಸು ಶಾಂತವಾಗಿರುತ್ತದೆ. ವಿಶ್ರಾಂತಿಯೊಂದಿಗೆ ಗುಣಮಟ್ಟದ ನಿದ್ರೆಗೆ ಆದ್ಯತೆ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಸಮಯವಿದು. ಹಿರಿಯರೊಂದಿಗೆ ಮನಪೂರ್ವಕ ಮಾತುಕತೆ ನಡೆಯಬಹುದು. ಮನೆಯ ಪುನರ್ವಾಸ್ತು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಬಹುದು. ದಾಂಪತ್ಯ ಸಂಬಂಧದಲ್ಲಿ ಸೌಹಾರ್ದತೆ ಇರಬಹುದು. ಸಂಗಾತಿಯ ಭಾವನೆಗಳನ್ನು ಗೌರವದಿಂದ ಗ್ರಹಿಸುವುದು ಸಂಬಂಧವನ್ನು ಗಾಢಗೊಳಿಸುತ್ತದೆ. ದ್ವಂದ್ವಗಳಿಗೆ ಅವಕಾಶ ನೀಡದೆ ಸಮನ್ವಯ ಸಾಧಿಸಿ. ಆಪ್ತ ಸ್ನೇಹಿತ ಅಥವಾ ಸಂಬಂಧಿಕರಿಂದ ಶ್ರದ್ಧೆ ಹಾಗೂ ಬೆಂಬಲ ಸಿಗಬಹುದು. ಮನೆಯಲ್ಲಿನ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಸಂಬಂಧ ಬಲಪಡಿಸಲು ಸಹಕಾರಿಯಾಗುತ್ತದೆ. ವೀಕ್ಷಕರೇ, ನೀವು ಇಂದು ಭಾನುವಾರದ ದಿನ ನಿಮ್ಮ ಆಂತರಿಕ ಶಕ್ತಿ ಮತ್ತು ಭಕ್ತಿಯ ದಿಕ್ಕಿನಲ್ಲಿ ಚಲಿಸುವ ಶಕ್ತಿ ಹೆಚ್ಚು. ಜಪ, ಪ್ರಾರ್ಥನೆ ಅಥವಾ ಪುಣ್ಯಕರ್ಮಗಳಲ್ಲಿ ತೊಡಗಿದರೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ. ಓಂ ನಮಃ ಶಂಭವಾಯ ಚ ಮಯೋಭವಾಯ ಚ ಎಂಬ ಮಂತ್ರವನ್ನು 18 ಅಥವಾ 27 ಬಾರಿ ಜಪಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ನದಿಯ ತಟ ಅಥವಾ ದೇವಸ್ಥಾನ ಪ್ರವೇಶದಿಂದ ಪವಿತ್ರತೆ ಅನುಭವಿಸಬಹುದು. ಪೌರ್ಣಮಿಯ ನಂತರದ ಭಾನುವಾರದ ದಿವಸದಲ್ಲಿ
ಸೋಮವಾರದ ಉಗ್ರಚಂದ್ರ ಪ್ರಭಾವಕ್ಕೆ ತಯಾರಿ ಆರಂಭವಾಗುತ್ತದೆ. ಹೀಗಾಗಿ ಬೆಳಿಗ್ಗೆ ಗಂಟೆ ನೀರಿನಿಂದ ಸ್ನಾನ ಮಾಡಿ ಧರ್ಮ ಕಾರ್ಯಗಳಲ್ಲಿ ತೊಡಗಿದರೆ ಮನಃಶುದ್ಧಿ ಮತ್ತು ಪುಣ್ಯ ಎರಡೂ ಸಿಗಬಹುದು. ಅದೃಷ್ಟದ ಸಂಖ್ಯೆ 2. ಚಂದ್ರನ ಸಂಕೇತವಾದ ಈ ಸಂಖ್ಯೆ ಭಾವನೆ, ಇಂಟ್ಯೂಷನಲ್ ಪವರ್ ಮತ್ತು ಕಾಳಜಿಯ ಪ್ರತೀಕ. ಈ ಸಂಖ್ಯೆಯ ಶಕ್ತಿಯಿಂದ ನೀವು ಸೂಕ್ಷ್ಮ ಸಂಗತಿಗಳನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಹೊಂದಿದ್ದೀರಿ. ಅದೃಷ್ಟದ ಬಣ್ಣ ಬಿಳುಪು. ಬಿಳುಪು ಶುದ್ಧತೆಯ, ಮನಸ್ಸಿನ ಶಾಂತಿಯ ಮತ್ತು ಚಂದ್ರಶಕ್ತಿಯ ಬಣ್ಣ. ಈ ಬಣ್ಣವನ್ನು ಇಂದಿನ ಉಡುಪಿನಲ್ಲಿ ಅಥವಾ ಮನೆಯ ಅಲೆಮಾರಿಯಲ್ಲಿ ಬಳಸಿದರೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಬಹುದು. ಶುಭ ಸಮಯ ಮಧ್ಯಾಹ್ನ 1:15 ಮಧ್ಯರಾತ್ರಿ 3 ಗಂಟೆ. ಈ ಸಮಯದಲ್ಲಿ ನಿಶ್ಚಲವಾಗಿ ಕೆಲಸ ಪ್ರಾರಂಭಿಸುವುದು, ಧ್ಯಾನ ಅಥವಾ ಮಾತುಕತೆಗಳ ಮೂಲಕ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಶ್ರೇಷ್ಠ. ಇನ್ನು ವೀಕ್ಷಕರೇ, ಮುಂದಿನ ರಾಶಿ ಯಾವುದು ಅಂದರೆ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಸ್ವಾಭಿಮಾನ, ನಾಯಕತ್ವ ಮತ್ತು ದೃಢ ಮನೋಭಾವದಿಂದ ದಿನವನ್ನು ಪ್ರಾರಂಭಿಸುತ್ತಾರೆ. ಸೂರ್ಯನ ಪ್ರಭಾವ ಮತ್ತು ಭಾನುವಾರದ ಶಕ್ತಿಯು ನಿಮ್ಮ ಆತ್ಮಬಲವನ್ನು ಹೆಚ್ಚಿಸುತ್ತದೆ. ನಿಮ್ಮ ಚಿಂತನೆ ಸ್ಪಷ್ಟವಾಗಿದ್ದು ಇತರರಿಗೆ ಪ್ರೇರಣೆಯಾಗಿ ಪರಿಣಮಿಸಬಹುದು. ಸಾಧನೆಗೆ ಭರವಸೆ ತುಂಬಿದ ದಿನವಿದು. ಇಂದು ನಿಮ್ಮ ಪ್ರತಿಭೆ ಹಾಗೂ ಚಾತುರ್ಯದಿಂದ ಇತರರ ಮನ ಗೆಲ್ಲುವಿರಿ. ನಿಮ್ಮ ಬುದ್ಧಿವಂತಿಕೆ ಮತ್ತು ತೀರ್ಮಾನ ಶಕ್ತಿಯು ನಿಮಗೆ ಶ್ರೇಷ್ಠವಾದ ದಿಕ್ಕಿನಲ್ಲಿ ನಡೆಯಲು ನೆರವಾಗಲಿದೆ. ಆದರೆ ಗರ್ವ ಮತ್ತು ಆತ್ಮಕೇಂದ್ರಿತ ಹವ್ಯಾಸದಿಂದ ದೂರವಿರಬೇಕು. ಹಳೆಯ ಸದುಪಾಯಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡಿ ಕೆಲಸಕ್ಕೆ ಬಳಸುವ ಸಾಧ್ಯತೆ ಇದೆ. ನಿಮ್ಮ ಅಭಿಪ್ರಾಯಕ್ಕೆ ಗೌರವ ಸಿಗಲಿದೆ. ಸಾಮಾಜಿಕವಾಗಿ ನಿಮ್ಮ ಹೆಸರಿನಲ್ಲಿ ಚರ್ಚೆಗಳು ನಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಪ್ರಭಾವವಂತ ನಡೆಯಲು ಇದು ಉತ್ತಮ ಸಮಯ. ನಿಮ್ಮ ಸಿದ್ಧತೆ, ದಕ್ಷತೆ ಮತ್ತು ಜವಾಬ್ದಾರಿಯುತ ನಡೆ ಹಿರಿಯರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಮುಖ್ಯವಾದ ಕಾರ್ಯಗಳಲ್ಲಿ ನಿಮ್ಮ ಭೂಮಿಕೆ ಮುಖ್ಯವಾಗಲಿದೆ. ಹೊಸ ಯೋಜನೆಗಳು, ಸಭೆಗಳು ಅಥವಾ ಮಿತವಚನದ ಮೂಲಕ ಒಪ್ಪಿಗೆ ಗಳಿಸುವುದು ಸಾಧ್ಯವಾಗಲಿದೆ. ಆದರೆ ಅಹಂಕಾರದಿಂದ ದೂರವಿರಿ. ನಿಮ್ಮ ಶ್ರದ್ಧೆ ಮತ್ತು ಶಿಸ್ತು ಮಾತ್ರ ನಿಮಗೆ ಶ್ರೇಷ್ಠ ಸ್ಥಾನವನ್ನು ನೀಡುತ್ತವೆ. ಸ್ವತಂತ್ರವಾಗಿ ಕೆಲಸ ಮಾಡುವವರಿಗೆ ಅಥವಾ ಉದ್ದಿಮೆಗಳಲ್ಲಿರುವವರಿಗೆ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಬರಲಿದೆ. ನಿಮ್ಮ ನಿರ್ಧಾರಗಳು ಧೈರ್ಯ ಮತ್ತು ಆರ್ಥಿಕ ಜಾಣ್ಮೆಯಿಂದ ಕೂಡಿರಬೇಕು. ಈ ದಿನ ಹೊಸ ಸಹಕರಣೆ ಅಥವಾ ಒಪ್ಪಂದಕ್ಕೆ ಅಡಿಪಾಯ ಹಾಕಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ವ್ಯವಹಾರಿಕ ಚಾತುರ್ಯ ಅನಿವಾರ್ಯ. ಲಾಭ ಮತ್ತು ಲೋಷಗಳ ನಡುವಿನ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಹಳೆಯ ಸಾಲ ಅಥವಾ ಬಾಕಿ ವಾಪಸ್ಸಾಗುವ ಸಾಧ್ಯತೆ ಇದೆ. ಹಣದ ಹೂಡಿಕೆಯಲ್ಲಿ ಧೈರ್ಯವಂತ ಕ್ರಮಗಳು ಯಶಸ್ಸು ತರುತ್ತವೆ. ಆದರೆ ಎಲ್ಲ ರೀತಿಯ ಪರಿಶೀಲನೆಯ ನಂತರ ನಿರ್ಧಾರ ತೆಗೆದುಕೊಳ್ಳಿ. ಹೆಚ್ಚಿನ ಲಾಭದ ಆಸೆ ಅಥವಾ ತುರ್ತು ಖರೀದಿಯಿಂದ ದೂರವಿರಿ. ವ್ಯಕ್ತಿಗತ ಖರ್ಚುಗಳು ಹೆಚ್ಚಾಗಬಹುದಾದರೂ ಕುಟುಂಬದ ಸದುಪಯೋಗಕ್ಕಾಗಿ ಹಣ ಬಳಸುವುದು ಸಂತೋಷವನ್ನು ತರುತ್ತದೆ. ಹೂಡಿಕೆಯ ಹೊಸ ಮಾರ್ಗಗಳ ಬಗ್ಗೆ ಹಿರಿಯರ ಸಲಹೆ ಕೇಳುವುದು ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸ್ಥಿರತೆ ಇರಬಹುದಾದರೂ ದೇಹದ ಮೇಲೂ ಮನಸ್ಸಿನ ಮೇಲೂ ಒತ್ತಡ ಹೇರಿಕೊಳ್ಳದಿರಬೇಕು. ಅಧಿಕ ಕೆಲಸ ಅಥವಾ ನಿರಂತರ ಚಿಂತೆ ಶಕ್ತಿಯನ್ನು ಕ್ಷೀಣಿಸಬಹುದು. ಆಹಾರದಲ್ಲಿ ನಿಯಮಿತತೆ, ನೀರಿನ ಸೇವನೆ ಮತ್ತು ಸೂಕ್ತ ವಿಶ್ರಾಂತಿ ಆರೋಗ್ಯದ ಕೀಲಿ. ದೇಹದ ಉಷ್ಣತೆಯ ಹೆಚ್ಚಳ, ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ರಕ್ತದೊತ್ತಡದ ಏರಿಳಿತಕ್ಕೆ ಎಚ್ಚರಿಕೆ ಇರಲಿ. ಹವಾಮಾನ ಬದಲಾವಣೆಗೆ ಸೂಕ್ತ ಜಾಗೃತಿ ಮತ್ತು ಬೆಳಿಗ್ಗೆ ಹಸಿರಿನ ನಡುವಿನ ನಡೆದಾಟ ದೈಹಿಕ ಮತ್ತು ಮಾನಸಿಕ ಶಕ್ತಿಗೆ ನೆರವಾಗಲಿದೆ. ಮನಃಶಾಂತಿಗೆ ಧ್ಯಾನ, ಜಪ ಮತ್ತು ಮೌನವಾಸ ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತಿ, ಪ್ರೀತಿಯ ವಾತಾವರಣವಿದೆ. ಭಾನುವಾರದ ದಿನವಾದ್ದರಿಂದ ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಕಾಶ ಬಹುಮಾನವಾಗಿ ಅನುಭವವಾಗಲಿದೆ. ದಾಂಪತ್ಯ ಜೀವನದಲ್ಲಿ ಬಾಂಧವ್ಯ ಬಲವಾಗುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಊಟ, ಪ್ರಯಾಣ, ಚರ್ಚೆ ಎಲ್ಲವೂ ಅನುಭವದಾಗಿ ಪರಿಣಮಿಸಬಹುದು. ಅವರ ಭಾವನೆಗಳಿಗೆ ಗೌರವ ಕೊಡುವುದು ಅತ್ಯವಶ್ಯ. ಸ್ನೇಹಿತರು, ಸಂಬಂಧಿಕರೊಂದಿಗೆ ಸಂಪರ್ಕಗಳು ಪುನಃ ಜೋಡಣೆ ಆಗಬಹುದು. ಕುಟುಂಬದ ಹಿರಿಯರೊಂದಿಗೆ ಮಾತುಕತೆ ಮಾಡುವುದು ಮಾರ್ಗದರ್ಶನವನ್ನು ನೀಡಲಿದೆ. ಮಕ್ಕಳ ಅಗತ್ಯಗಳಿಗೆ ಸ್ಪಂದಿಸುವುದು ಮನೆಯ ಒಕ್ಕಟ್ಟಿಗೆ ಕಾರಣವಾಗಬಹುದು. ವೀಕ್ಷಕರೇ, ನೀವು ಇಂದು ಸೂರ್ಯನ ದಿವ್ಯ ಶಕ್ತಿಯು ನಿಮ್ಮ ಧೈರ್ಯ, ಆತ್ಮವಿಶ್ವಾಸ ಮತ್ತು ಜ್ಞಾನ ಶಕ್ತಿಯನ್ನು ಬೆಳಗಿಸುತ್ತದೆ. ಈ ದಿನ ಧರ್ಮ ಚಟುವಟಿಕೆಗಳಲ್ಲಿ ತೊಡಗುವುದು ಉತ್ತಮ. ಸೂರ್ಯನಿಗೆ ಅರ್ಘ್ಯ ನೀಡಿ ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 57 ಬಾರಿ ಜಪಿಸಿ. ಆಧ್ಯಾತ್ಮದಲ್ಲಿ ತೊಡಗುವವರು ಗುರು ಪಾದ ಸೇವೆಯಲ್ಲಿ ಕಾಲ ಕಳೆಯಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದು ಒಳಿತು. ಪಾಂಡಿತ್ಯವಾದ ಮಾತುಗಳಿಂದ ದೂರವಿದ್ದು ಶ್ರದ್ಧೆ, ಶ್ರವಣ ಮತ್ತು ಸಾತ್ವಿಕತೆಯೊಂದಿಗೆ ದಿನ ಕಳೆಯುವುದು ಶ್ರೇಷ್ಠ.
ಸೂರ್ಯನ ಪೂಜೆ, ಗೋಧಿಗೆ ದಾನ ಅಥವಾ ತಾಮ್ರದ ಪಾತ್ರೆಗಳನ್ನು ದಾನ ಮಾಡುವುದು ಪುಣ್ಯವನ್ನು ತರುತ್ತದೆ. ಅದೃಷ್ಟದ ಸಂಖ್ಯೆ 1. ಇದು ಸೂರ್ಯನ ಮೂಲ ಶಕ್ತಿ, ಧೈರ್ಯ, ಯಶಸ್ಸು ಮತ್ತು ಪ್ರಭಾವವನ್ನು ಸೂಚಿಸುತ್ತದೆ. ಇವತ್ತಿನ ದಿನ ಈ ಸಂಖ್ಯೆಯ ಪ್ರಭಾವ ನಿಮ್ಮೊಳಗಿನ ನಾಯಕತ್ವ ಶಕ್ತಿಯನ್ನು ಬೆಳಗಿಸುತ್ತದೆ. ಅದೃಷ್ಟದ ಬಣ್ಣ ಹೊಳೆಯುವ ನಾರಂಗಿ. ಈ ಬಣ್ಣ ಪ್ರಭಾ, ಶಕ್ತಿ ಮತ್ತು ಉತ್ಸಾಹವನ್ನು ಪ್ರತಿಬಿಂಬಿಸುತ್ತದೆ. ನಾರಂಗಿ ಬಣ್ಣದ ಉಡುಗೆ ಅಥವಾ ವಸ್ತುಗಳಿಂದ ಧೈರ್ಯ ಮತ್ತು ಮನೋಬಲ ಹೆಚ್ಚಾಗಬಹುದು. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11:45. ಈ ಸಮಯದಲ್ಲಿ ನೀವು ಹೊಸ ಕಾರ್ಯ ಆರಂಭ, ಪ್ರಯಾಣ ಅಥವಾ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬಹುದಾದ ಉತ್ತಮ ಸಮಯ. ಕಾರ್ಯಸಿದ್ಧಿಯು ಹೆಚ್ಚಾಗಲಿದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನೀವು ಒತ್ತಡವಿಲ್ಲದ ಸಮತೋಲನಪೂರ್ಣ ಮನಃಸ್ಥಿತಿಯೊಂದಿಗೆ ದಿನವನ್ನು ಆರಂಭಿಸಬಹುದು. ಭಾನುವಾರದ ಶಾಂತ ವಾತಾವರಣ ನಿಮ್ಮಲ್ಲಿರುವ ನಿಯಂತ್ರಣಶೀಲತೆಯನ್ನು ಬೆಳಗಿಸುತ್ತದೆ. ಚಿಂತನೆಯ ಬದಲು ತರ್ಕದ ಮೂಲಕ ನುಡಿಸುವ ಶಕ್ತಿ ನಿಮಗೆ ಈ ದಿನ ಎಲ್ಲರೊಂದಿಗೂ ಉತ್ತಮ ಸಂಬಂಧ ಕಾಯ್ದುಕೊಳ್ಳಲು ನೆರವಾಗುತ್ತದೆ. ಪ್ರತಿಯೊಂದು ಕಾರ್ಯಕ್ಕೂ ಮೊದಲೇ ಯೋಜನೆ ರೂಪಿಸಿ ಅನುಶಾಸಿತವಾಗಿ ನಡೆದುಕೊಳ್ಳುವ ನಿಮ್ಮ ಶೈಲಿ ಇತರರಿಗೆ ಮಾದರಿಯಾಗಬಹುದು. ದಿನಪತ್ರಿಕೆ ಓದುವುದು, ಹೊಸದಾದ ಜ್ಞಾನ ಅರಸುವುದು ಅಥವಾ ಮನೆಯ ಚಿಕ್ಕದಾದ ಕೆಲಸಗಳನ್ನು ಮುಗಿಸಲು ಇಂದಿನ ಸಮಯ ಶ್ರೇಷ್ಠ. ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಮೂಡುವ ಸಾಧ್ಯತೆ ಇದೆ. ಪಠಣ, ಬರವಣಿಗೆ, ಸಂಶೋಧನೆ ಅಥವಾ ಕಲಿಕೆ ಇಂತಹ ಚಟುವಟಿಕೆಗಳಲ್ಲಿ ತೊಡಗಿರುವವರಿಗೆ ಉತ್ತಮ ಫಲಿತಾಂಶ ಸಿಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ಪ್ರಾಮಾಣಿಕ ಪರಿಶ್ರಮದಿಂದಲೇ ಯಶಸ್ಸು ಸಿಗಲಿದೆ. ನಿಮ್ಮ ಶಿಸ್ತಿನ ಸ್ವಭಾವ ಮತ್ತು ಸಮಯ ಪ್ರಜ್ಞೆ ಅಧಿಕಾರಿಗಳ ಗಮನ ಸೆಳೆಯಬಹುದು. ಸಹೋದ್ಯೋಗಿಗಳೊಂದಿಗೆ ಸಮನ್ವಯದಿಂದ ಕೆಲಸ ಮಾಡಿದರೆ ಕಾರ್ಯಸಾಧನೆ ಸುಲಭವಾಗುತ್ತದೆ. ಅವಕಾಶಗಳು ನಿಧಾನವಾಗಿ ಬರುವಂತಾದರೂ ನೀವು ತಾಳ್ಮೆ ಕಾಯ್ದುಕೊಳ್ಳಿದರೆ ಉತ್ತಮ ಬದಲಾವಣೆಗಳು ಸಾಧ್ಯ. ಕೆಲವೊಮ್ಮೆ ನಿಮ್ಮ ಮೌನವೇ ಶ್ರೇಷ್ಠ ಉತ್ತರವಾಗಬಹುದು, ವಿಶೇಷವಾಗಿ ವಿವಾದಾತ್ಮಕ ವಿಷಯಗಳಲ್ಲಿ. ನಿರುದ್ಯೋಗಿಗಳಿಗಾಗಿ ಈ ದಿನ ಹೊಸ ಅವಕಾಶಗಳ ಹುಡುಕಾಟದಲ್ಲಿ ಧೈರ್ಯ ಮತ್ತು ನಿರಂತರ ಯತ್ನ ಅವಶ್ಯಕ. ಪೂರ್ವ ಪರಿಚಿತ ಸಂಪರ್ಕಗಳು ಇಂದಿನ ದಿನ ಉಪಯುಕ್ತವಾಗಬಹುದು. ಸ್ವತಂತ್ರ ಉದ್ಯಮಿಗಳಿಗೆ ವ್ಯಾಪಾರದಲ್ಲಿ ಸ್ಥಿರ ಬೆಳವಣಿಗೆ ಕಂಡುಬರುವುದು. ಲೆಕ್ಕಪತ್ರ, ವ್ಯವಹಾರ, ಮೊತ್ತಗಳ ಪರಿಶೀಲನೆ ಮತ್ತು ಗ್ರಾಹಕರೊಂದಿಗೆ ನಿಕಟ ಸಂಬಂಧ ಇರಿಸುವ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಸಿಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣದ ವ್ಯವಹಾರಗಳಲ್ಲಿ ವಿವೇಕದಿಂದ ನಡೆದುಕೊಳ್ಳುವುದು ಬಹುಮುಖ್ಯ. ನೀವು ಖರ್ಚು ಮಾಡುವ ಮೊದಲು 2 ಬಾರಿ ಯೋಚಿಸುವ ಈ ನೈಜ ಗುಣ ಇಂದಿನ ದಿನ ನಿಮಗೆ ಲಾಭದಾಯಕ. ಮಿತ ಖರ್ಚು, ಅಗತ್ಯವಿರುವ ವೆಚ್ಚಗಳ ಪಟ್ಟಿ ತಯಾರಿಸಿ ಬಜೆಟ್ನೊಂದಿಗೆ ದಿನಚರಿ ಸಾಗಿಸುವುದರಿಂದ ಹಣದ ಮೇಲೆ ನಿಯಂತ್ರಣ ಸಾಧ್ಯ. ಶೇಕಡಾ ಫಲಿತಾಂಶದ ಬಗ್ಗೆ ಹೆಚ್ಚು ಒತ್ತಡವಿಲ್ಲದೆ ಚಿಕ್ಕ ಹೂಡಿಕೆಗಳಲ್ಲಿ ಶ್ರದ್ಧೆ ಇಡುವುದು ಸೂಕ್ತ. ದಾನ ಧರ್ಮ ಅಥವಾ ಇತರರ ನೆರವಿಗೆ ಹಣವನ್ನು ಬಳಸಿದರೆ ಅದೃಷ್ಟ ಹೆಚ್ಚಾಗಬಹುದು. ಯಾವುದೇ ಹೊಸ ಸಾಲ ಅಥವಾ ಬಂಡವಾಳ ಹೂಡಿಕೆಯಲ್ಲಿ ಖಚಿತ ಮಾಹಿತಿ ನಂತರ ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಯಮಿತ ಆಹಾರ ಮತ್ತು ನಿದ್ರೆ ನಿಮ್ಮ ಆರೋಗ್ಯವನ್ನು ಸಮತೋಲನದಲ್ಲಿಟ್ಟುಕೊಳ್ಳುತ್ತದೆ. ಹೊಟ್ಟೆಗೂಸು, ಅಜೀರ್ಣ ಅಥವಾ ದೇಹದಲ್ಲಿ ನೀರಿಲ್ಲದ ಸ್ಥಿತಿ ಕಂಡುಬರಬಹುದು. ನೀರಿನ ಸೇವನೆ ಹೆಚ್ಚಿಸಿ. ಒತ್ತಡ ನಿವಾರಣೆಗೆ ಮನಃಶಾಂತಿಗೆ ಯೋಗ, ಪ್ರಾಣಾಯಾಮ ಉತ್ತಮ ಮಾರ್ಗ. ಭಾನುವಾರದ ನಿಶ್ಶಬ್ದ ಸಮಯದಲ್ಲಿ ಪ್ರಕೃತಿಯಲ್ಲೇ ಕಾಲ ಕಳೆಯುವುದು ಆರೋಗ್ಯವರ್ಧಕ. ಸಂಜೆ ಹೊತ್ತಿನಲ್ಲಿ ಮನಸ್ಸು ಸ್ವಲ್ಪ ತೊದಲಾಗಿ ತಿರುಗಾಡುವ ಸಂಭವವಿದೆ. ಈ ವೇಳೆ ಧ್ಯಾನ ಅಥವಾ ಪ್ರಾರ್ಥನೆ ಉತ್ತಮ ಪರಿಹಾರ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನೇರವಾದ ಸಂವಹನ ಮತ್ತು ಹಿತವಚನದಿಂದ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗುತ್ತದೆ. ನಿಮ್ಮ ಶ್ರದ್ಧೆ ಮತ್ತು ಕಾಳಜಿಯು ಹಿರಿಯರ ಸಂತೋಷಕ್ಕೆ ಕಾರಣವಾಗಬಹುದು. ಸಹಜವಾಗಿ ಬರುವ ಸಣ್ಣ ಭಿನ್ನಾಭಿಪ್ರಾಯಗಳನ್ನು ಸಂಯಮದಿಂದ ನಿಯಂತ್ರಿಸಿ. ಮನೆ ಮಂದಿಗೆ ಸಿಹಿಯಾದ ಮಾತುಗಳು, ಚಿಕ್ಕ ಸಹಾಯಗಳು, ಪ್ರಾಮಾಣಿಕ ಚಿಂತನೆಗಳು ಸಂತೋಷ ತಂದೊಡಗಿಸಬಹುದು. ದಾಂಪತ್ಯ ಸಂಬಂಧದಲ್ಲಿ ಗಂಭೀರ ಚರ್ಚೆಗಳಿಗೆ ಸಮಯ ಕಲ್ಪಿಸಿ ಸಂಗಾತಿಯ ಅಂತರಂಗವನ್ನು ಆಲಿಸುವ ಮೂಲಕ ಸಂಬಂಧ ಗಾಢಗೊಳ್ಳಬಹುದು. ಮಕ್ಕಳ ಅಭ್ಯಾಸ, ಶಿಕ್ಷಣ ಅಥವಾ ಅವರ ಆಸೆ ಆಕಾಂಕ್ಷೆಗಳ ಕುರಿತು ಸಮಯ ಕೊಡುವುದು ಉತ್ತಮ. ವೀಕ್ಷಕರೇ, ನೀವು ಇಂದು ಸೂರ್ಯ ಮತ್ತು ಬುಧನ ಶಕ್ತಿಯ ಸಂಯೋಜನೆಯು ನಿಮ್ಮ ಒಳಜೀವನದಲ್ಲಿ ತಾತ್ವಿಕತೆ, ಪರಿಶೀಲನೆಯ ಮನೋಭಾವ ಮತ್ತು ಶ್ರದ್ಧೆಯನ್ನು ಹೆಚ್ಚಿಸುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 27 ಬಾರಿ ಪಠಿಸಿ. ಅಧ್ಯಾತ್ಮಕ್ಕೆ ಒಲವುಳ್ಳವರು ಗ್ರಂಥ ಪಠಣ, ಸತ್ಸಂಗ ಅಥವಾ ಜಪವಿದ್ಯೆಗಳಲ್ಲಿ ತೊಡಗಿಕೊಳ್ಳಬಹುದು. ಬುದ್ಧಿವಂತಿಕೆ, ಶುದ್ಧತೆ ಮತ್ತು ಶ್ರದ್ಧೆಯನ್ನು ಸಂಕೇತಿಸುವಂತೆ ಹಸಿರು ಬಟ್ಟೆ ಧರಿಸಿ, ಪಚ್ಚೆ ಹಣ್ಣುಗಳನ್ನು ದಾನ ಮಾಡಿ ಅಥವಾ ದೇವಾಲಯದಲ್ಲಿ ಸೇವೆ ಸಲ್ಲಿಸಿ. ಅದೃಷ್ಟದ ಸಂಖ್ಯೆ 5.
ಈ ಸಂಖ್ಯೆ ಬುದ್ಧಿಯ, ಸಂವಹನದ, ಅನ್ವೇಷಣೆಯ ಸಂಕೇತ. ಇಂದಿನ ದಿನ ಈ ಸಂಖ್ಯೆಯ ಶಕ್ತಿ ನಿಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ನೆರವಾಗಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಆರೋಗ್ಯ ಮತ್ತು ಬೆಳವಣಿಗೆಯ ಸಂಕೇತ. ಈ ಬಣ್ಣದ ಬಳಕೆ ನಿಮಗೆ ಆಂತರಿಕ ಶಾಂತಿಯನ್ನು ನೀಡಬಹುದು. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2:45. ಈ ಸಮಯದಲ್ಲಿ ನೀವು ಮಹತ್ವದ ಕಾರ್ಯಗಳು, ಭೇಟಿ, ಮುಖ್ಯಸ್ಥರು ಅಥವಾ ಪರಿಶೀಲನೆ ಕೆಲಸಗಳನ್ನು ಕೈಗೆತ್ತಿಕೊಂಡರೆ ಫಲಿತಾಂಶ ಉತ್ತಮವಾಗಲಿದೆ. ಇನ್ನು ವೀಕ್ಷಕರೇ, ಮುಂದಿನ ರಾಶಿ ಯಾವುದು ಅಂದರೆ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ ಮತ್ತು ಶಾಂತ ಮನಸ್ಸಿನಿಂದ ದಿನವನ್ನು ಆರಂಭಿಸುತ್ತಾರೆ. ಆದರೆ ಮನಸ್ಸಿನಲ್ಲಿ ಗೊಂದಲದ ಅಲೆಗಳು ಅಲೆಯುವ ಸಾಧ್ಯತೆ ಇದೆ. ನಿರ್ಣಯಗಳ ವಿಷಯದಲ್ಲಿ ಸ್ಪಷ್ಟತೆಗಾಗಿ ಮತ್ತೊಮ್ಮೆ ಪರಿಶೀಲನೆ ಬೇಕಾಗಬಹುದು. ನ್ಯಾಯಬದ್ಧತೆ ಮತ್ತು ಪರಮಾರ್ಥಬದ್ಧತೆ ನಿಮ್ಮ ನಡೆಗಿನ್ನೂ ಹೆಚ್ಚು ಅನಿವಾರ್ಯವಾಗಲಿದೆ. ಒಟ್ಟಾರೆ ದಿನದ ಶಕ್ತಿ ಉತ್ತಮವಾಗಿರುವುದರಿಂದ ಸಣ್ಣ ತೊಂದರೆಗಳನ್ನು ಅತಿ ದೊಡ್ಡದಾಗಿ ಪರಿಗಣಿಸದೆ ಕಾರ್ಯೋನ್ಮುಖತೆ ಇರಲಿ. ನಿಮ್ಮ ಚಿಂತನೆಗಳು ಈ ದಿನ ತಾತ್ವಿಕವಾಗಿರುವ ಸಾಧ್ಯತೆ ಇದೆ. ಕಲಾತ್ಮಕತೆ, ಸಂಗೀತ ಅಥವಾ ಪುಸ್ತಕಗಳೊಂದಿಗೆ ಸಮಯ ಕಳೆಯುವ ಬಯಕೆ ಮೂಡಬಹುದು. ಪುನಃ ಪ್ರಾರಂಭ, ಆತ್ಮಪರಿಶೀಲನೆ, ಗೊಂದಲ ನಿವಾರಣೆಗಾಗಿ ಉತ್ತಮ ದಿನವಿದು. ಕೆಲವೊಂದು ನಿರ್ಧಾರಗಳಲ್ಲಿ ನಿಧಾನತೆ ಇರುವುದು ಸ್ವಾಭಾವಿಕ, ಆದರೆ ಅದು ನಿಮ್ಮ ಹಿತದತ್ತವೇ ಹೋಗುವ ಸಂಭವವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಯಮ ಮತ್ತು ಪ್ರಾಮಾಣಿಕತೆಗೆ ಹೆಚ್ಚಿನ ಒತ್ತಡವಿರಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಉತ್ತಮವಾಗಿದ್ದರೂ ಮೇಲಧಿಕಾರಿಗಳ ದೃಷ್ಟಿಯಲ್ಲಿ ತಲೆಕೆಡಿಸಿಕೊಳ್ಳದಂತೆ ನಡವಳಿಕೆಯಲ್ಲಿ ಎಚ್ಚರಿಕೆ ಇರಲಿ. ಅಲ್ಪ ಮಾತಿನಲ್ಲಿ ಹೆಚ್ಚು ಬುದ್ಧಿವಂತಿಕೆ ಇರಲಿ. ಪುನಃ ಪ್ರಾರಂಭವಾಗುವ ಯೋಜನೆಗಳು ಅಥವಾ ಮುಂಚಿತ ಯೋಜನೆಗಳ ಪರಿಶೀಲನೆ ನಡೆಯಬಹುದು. ದಯವಿಟ್ಟು ಕೆಲಸದ ವಿವರಗಳ ಪ್ರತಿ ಅಂಶಕ್ಕೂ ಕಾಳಜಿ ನೀಡಿ. ಪ್ರಸ್ತಾವನೆಗಳ ತಯಾರಿಕೆಯಲ್ಲಿ ಸಜಾಗತೆ ಅಗತ್ಯ. ಸ್ವತಂತ್ರ ಉದ್ಯಮಿಗಳು ಹೊಸ ಆರ್ಡರ್ ಅಥವಾ ಗ್ರಾಹಕರೊಂದಿಗೆ ವ್ಯವಹಾರ ಚರ್ಚೆಗೆ ಇಳಿಯಬಹುದಾದ ದಿನ. ಆದರೆ ಯಾವುದೇ ಒಪ್ಪಂದದ ಬಗ್ಗೆ ಅಕ್ಷರಶಃ ವಿವರವಾಗಿ ಗಮನಿಸಿ. ಸಣ್ಣ ಎಡವಟ್ಟಿನಿಂದ ದೊಡ್ಡ ನಷ್ಟ ಸಂಭವಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವಿಷಯಗಳಲ್ಲಿ ವ್ಯವಹಾರಬದ್ಧ ಮನೋಭಾವ ಅಗತ್ಯ. ಖರ್ಚುಗಳಲ್ಲಿ ಬದ್ಧತೆ ಇರಲಿ. ಖರೀದಿಯ ಹಿಂದೆ ನಿರ್ದಿಷ್ಟ ಉದ್ದೇಶವಿದ್ದಾಗ ಮಾತ್ರ ಮುಂದುವರಿಯುವುದು ಸೂಕ್ತ. ಖಾಲಿ ಉತ್ಸಾಹದಿಂದ ಅಥವಾ ಮನಸ್ಸಿಗೆ ಬಂದಂತೆ ಖರ್ಚು ಮಾಡುವ ಪ್ರಕ್ರಿಯೆಗಳಲ್ಲಿ ತಡೆ ಇರಲಿ. ಹಣಕಾಸು ಸಂಗ್ರಹ ಅಥವಾ ಸೇವಿಂಗ್ ಯೋಜನೆಗಳ ಪರಿಶೀಲನೆಗೆ ಸಮಯ ಹಚ್ಚಬಹುದು. ಹೂಡಿಕೆಗೆ ಆಸಕ್ತಿ ಇದ್ದರೆ ದೀರ್ಘಕಾಲಿಕ ಮತ್ತು ಭದ್ರವಾದ ಯೋಜನೆಗಳ ಕಡೆಗೆ ಗಮನ ಹರಿಸಲು ಈ ದಿನ ಶ್ರೇಷ್ಠ. ಪೂರ್ವಗ್ರಹ ಅಥವಾ ಇತರರ ಒತ್ತಡದಿಂದ ಹಣದ ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪು ಪರಿಣಾಮ ನೀಡಬಹುದು. ತಮ್ಮ ಬುದ್ಧಿಶಕ್ತಿಯ ಮೇಲೆಯೇ ಭರವಸೆ ಇಡುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನೋಭಾವದ ಏರುಪೇರಿನ ಪರಿಣಾಮ ದೈಹಿಕ ಆರೋಗ್ಯದ ಮೇಲೆ ಬೀರುವ ಸಾಧ್ಯತೆ ಇದೆ. ಶೀತ, ನೆಗಡಿ ಅಥವಾ ಮೃದುವಾದ ದೇಹದ ನೋವಿನಿಂದ ಅಸ್ವಸ್ಥತೆಯ ಅನುಭವವಾಗಬಹುದು. ನೀರಿನ ಸೇವನೆ ಹೆಚ್ಚಿಸಿ ದಿನಚರಿಯಲ್ಲಿ ಸಮತೋಲನ ಇರಲಿ. ಆಹಾರದಲ್ಲಿ ತಾಜಾತನ ಮತ್ತು ಸರಳತೆಯತ್ತ ಒಲವು ಇರಲಿ. ಮಸಾಲೆದಾರ ಆಹಾರದಿಂದ ದೂರವಿರುವುದು ಉತ್ತಮ. ಉತ್ತಮ ನಿದ್ರೆ, ಯೋಗ, ಧ್ಯಾನದಿಂದ ಶಾಂತಿಕರ ಅನುಭವ ಆಗಬಹುದು. ಅತಿಯಾದ ಚಿಂತೆ ಮತ್ತು ನಿಶ್ಚಿಂತತೆಯ ನಡುವಿನ ಸಮತೋಲನ ಉಳಿಸಿಕೊಂಡಾಗ ಮಾತ್ರ ದೇಹ ಮನದ ಸಮತೋಲನ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಂವೇದನಾಶೀಲ ವಿಷಯಗಳ ಬಗ್ಗೆ ಮಾತುಕತೆ ನಡೆಯಬಹುದು. ಆದರೆ ಮಾತುಗಳಲ್ಲಿ ಸ್ಪಷ್ಟತೆ ಹಾಗೂ ಶ್ರದ್ಧೆ ಇರಲಿ. ನಿಮ್ಮ ಧೈರ್ಯ ಮತ್ತು ಮನೋಬಲವು ಕುಟುಂಬಕ್ಕೆ ಆಶ್ವಾಸಕವಾಗಬಹುದು. ಸಹಚರರೊಂದಿಗೆ ಸಮಯ ಕಳೆಯಲು ಉತ್ತಮ ದಿನ. ಅಲ್ಪ ಮಾನಸಿಕ ಭಿನ್ನಾಭಿಪ್ರಾಯಗಳು ಉಂಟಾದರೂ ಉದಾರತೆ ಮತ್ತು ಮಿತವಚನದಿಂದ ಪರಿಹಾರ ಸಾಧ್ಯ. ಮಕ್ಕಳೊಂದಿಗೆ ಒಲವು ಹೆಚ್ಚಳ, ಕುಟುಂಬಸ್ಥರೊಂದಿಗೆ ಉಚಿತ ಸಂವಾದ, ಬಂಧು ಮಿತ್ರರ ಭೇಟಿಯಿಂದ ಸಂತೋಷ ಹಾಗೂ ಆತ್ಮಸಂತೋಷ ದೊರಕುವ ದಿನವಿದು. ವೀಕ್ಷಕರೇ, ನೀವು ಇಂದು ಭಾನುವಾರದ ಸೂರ್ಯದ ಪ್ರಭಾವದಿಂದ ಸತ್ವ, ಶುದ್ಧಿ ಮತ್ತು ಪ್ರಕಾಶದತ್ತ ಒಲವು ಹೆಚ್ಚಾಗುತ್ತದೆ. ಆಧ್ಯಾತ್ಮದಲ್ಲಿ ತೊಡಗುವವರು ಧ್ಯಾನ, ಸೂರ್ಯಾರಾಧನೆ ಅಥವಾ ಪಾರಂಪರಿಕ ಪ್ರಾರ್ಥನೆಗಳ ಮೂಲಕ ಒಳಜೀವನದ ಶಾಂತಿಯತ್ತ ಪ್ರಯಾಣಿಸಬಹುದು. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ಅಂತಃಕರಣ ಶುದ್ಧಿಯಾಗುತ್ತದೆ. ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡಿ ಪ್ರಾರ್ಥಿಸುವುದು ಶ್ರೇಷ್ಠ ದಿನಾರಂಭವನ್ನು ಉಂಟುಮಾಡಬಹುದು. ಆಧ್ಯಾತ್ಮಿಕ ಗ್ರಂಥ ಪಠನ, ದಾನ ಧರ್ಮಗಳಲ್ಲಿ ತೊಡಗುವುದು ಅಥವಾ ಹಿರಿಯರ ಆಶೀರ್ವಾದ ಪಡೆಯುವುದು ಶಕ್ತಿವರ್ಧಕ. ಅದೃಷ್ಟದ ಸಂಖ್ಯೆ 6. ಸೌಂದರ್ಯ, ಸಮತೋಲನ ಮತ್ತು ಭದ್ರತೆಯ ಸಂಕೇತ. ಈ ಸಂಖ್ಯೆಯ ಶಕ್ತಿ ಇಂದು ನಿಮಗೆ ನೆಮ್ಮದಿ ಮತ್ತು ಶ್ರೇಯಸ್ಸನ್ನು ತರಬಹುದು. ಅದೃಷ್ಟದ ಬಣ್ಣ ನೀಲಿ.
ನೀಲ ಬಣ್ಣ ಮನಃಶಾಂತಿ ಮತ್ತು ಆಂತರಿಕ ಸಮತೋಲನದ ಸಂಕೇತ. ಈ ಬಣ್ಣವನ್ನು ಧರಿಸುವುದು ಅಥವಾ ಅದರ ವಸ್ತುಗಳನ್ನು ಬಳಕೆ ಮಾಡುವುದರಿಂದ ನಿಮ್ಮ ಚಿಂತನೆ ಶುದ್ಧವಾಗಲಿದೆ. ಶುಭ ಸಮಯ ಮಧ್ಯಾಹ್ನ 1:05 ರಿಂದ ಮಧ್ಯರಾತ್ರಿ 3:30. ಈ ಸಮಯದಲ್ಲಿ ಮನಸ್ಸು ಸ್ವಲ್ಪ ಸ್ಥಿರವಾಗಿದ್ದು ಸಂವಾದ, ಪ್ರಸ್ತಾವನೆ, ಪೂರೈಸಬೇಕಾದ ಕಾರ್ಯಗಳಿಗೆ ಸೂಕ್ತ. ಶ್ರದ್ಧಾ, ಶಾಂತಿ ಮತ್ತು ಧೈರ್ಯದಿಂದ ಕಾರ್ಯ ನಡೆಸಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರು ಇಂದಿನ ದಿನವನ್ನು ಗಂಭೀರತೆ, ಶಿಸ್ತಿನ ನೆಲೆಯಲ್ಲಿ ಮತ್ತು ಆಂತರಿಕ ಶಕ್ತಿಯಿಂದ ಮುನ್ನಡೆಸುವ ಸಾಧ್ಯತೆ ಇದೆ. ಭಾನುವಾರದ ಸೂರ್ಯನ ಪ್ರಭಾವ ಮತ್ತು ಚಂದ್ರದ ಅನುಗ್ರಹದಿಂದ ನಿಮ್ಮ ಆಂತರಿಕ ಶಕ್ತಿಯು ನಿಮ್ಮ ನಿರ್ಧಾರಗಳಿಗೆ ದೃಢತೆ ನೀಡುತ್ತದೆ. ನಿಮ್ಮ ನಿರೀಕ್ಷೆಗಳನ್ನು ನಿಭಾಯಿಸಲು ಸಮರ್ಥರಾಗುತ್ತೀರಿ. ಇಂದು ನೀವು ನಿಮ್ಮ ಮನಸ್ಸನ್ನು ನಿಗ್ರಹಿಸುವಲ್ಲಿ ಯಶಸ್ವಿಯಾಗಬಹುದು. ವೈಯಕ್ತಿಕ ಮತ್ತು ವೃತ್ತಿಪರ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಇದೊಂದು ಸಮಂಜಸವಾದ ದಿನವಾಗಿದೆ. ತಾತ್ಕಾಲಿಕ ಅಭಿಮಾನ ಅಥವಾ ಆತ್ಮ ಪ್ರಶಂಸೆಯಿಂದ ದೂರವಿರುವುದೇ ಉತ್ತಮ. ಹಳೆಯ ಸಮಸ್ಯೆಗಳ ಪರಿಹಾರಕ್ಕೆ ಸುಸಂದರ್ಭ. ಆದರೆ ಎಲ್ಲದರ ಹಿಂದೆ ಆಳವಾಗಿ ಚಿಂತಿಸಿ ಮುಂದೆ ಹೆಜ್ಜೆ ಇಡುವ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕೆಲಸದ ಗಂಭೀರತೆಯ ಅರಿವು ಹೆಚ್ಚಾಗಲಿದೆ. ಅಸಹಜವಾಗಿ ನಿಶ್ಚಿತ ಸಮಯದಲ್ಲಿ ಕೆಲಸ ಪೂರ್ಣಗೊಳಿಸುವ ಹೊಣೆಯನ್ನು ಹೊತ್ತುಕೊಳ್ಳಬೇಕಾಗಬಹುದು. ಹೊಸ ಜವಾಬ್ದಾರಿಗಳು ನಿಮಗೆ ಸಮರ್ಥತೆಯ ಪರೀಕ್ಷೆಯಂತಿರಬಹುದು. ಹಿರಿಯ ಅಧಿಕಾರಿಗಳು ನಿಮ್ಮ ಬದ್ಧತೆಯನ್ನು ಗಮನಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಪಾರದರ್ಶಕ ಹಾಗೂ ಶಿಸ್ತುಬದ್ಧ ಸಂಬಂಧಗಳನ್ನು ನಿರ್ವಹಿಸಿ. ವ್ಯವಹಾರದಲ್ಲಿ ಹೊಸ ಯೋಜನೆಗಳಿಗೆ ತಯಾರಿ ನಡೆಯಬಹುದು. ಷೇರು ಮಾರುಕಟ್ಟೆ ಅಥವಾ ಖಾಸಗಿ ಹೂಡಿಕೆಗಳಲ್ಲಿ ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳದಿರುವುದು ಉತ್ತಮ. ಪಾಲುದಾರರೊಂದಿಗೆ ಹಣಕಾಸು ವಿಚಾರದಲ್ಲಿ ಸ್ಪಷ್ಟತೆ ಇರಲಿ. ನಿರುದ್ಯೋಗಿಗಳಿಗೆ ಹೊಸ ಆಸರೆಯ ಬೆಳಕು ಕಾಣಬಹುದು. ಹೆಚ್ಚಿನ ಪ್ರಯತ್ನ, ನಂಬಿಕೆ ಮತ್ತು ಔದಾರ್ಯದೊಂದಿಗೆ ಮುಂದೆ ಸಾಗಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸು ಸಂಬಂಧಿತ ವ್ಯವಹಾರಗಳಲ್ಲಿ ಜಾಗೃತೆಯಿಂದ ನಡೆದುಕೊಳ್ಳಿ. ಅನಿರೀಕ್ಷಿತ ಆದಾಯವೊಂದು ನಿಮ್ಮ ಹಿಂದುಳಿದ ಖರ್ಚುಗಳನ್ನು ಪೂರೈಸಬಹುದು. ಆದರೂ ನಿಮ್ಮ ಖರ್ಚಿನ ಮಾದರಿಯಲ್ಲಿ ಶಿಸ್ತಿಟ್ಟುಕೊಳ್ಳುವುದು ಸೂಕ್ತ. ವಾಹನ ಅಥವಾ ಮನೆಯ ಸಂಬಂಧಿತ ಖರ್ಚುಗಳು ಎದುರಾಗಬಹುದು. ಎಚ್ಚರಿಕೆಯಿಂದ ಹಣ ಬಾಡಿಗೆ ಮಾಡುವುದು ಅಥವಾ ಸಾಲ ಕೊಡಿಸುವ ಬಗ್ಗೆ ತೀರ್ಮಾನವಿಲ್ಲದಿರುವುದು ಶ್ರೇಷ್ಠ. ನಿಮ್ಮ ಹಣಕಾಸನ್ನು ಪಟ್ಟಿ ಮಾಡುವುದು, ಉಳಿತಾಯದ ಹೊಸ ಮಾರ್ಗಗಳನ್ನು ಹುಡುಕುವುದು ಇಂದಿನ ದಿನದ ತೀರ್ಮಾನಕಾರಕ ಹಂತವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶಕ್ತಿ ಸಾಧಾರಣ ಮಟ್ಟದಲ್ಲಿದೆ. ಆದರೆ ಮಾನಸಿಕ ಒತ್ತಡ ಹೆಚ್ಚಾಗಬಹುದಾದ ದಿನ. ನಿದ್ದೆಯ ಕೊರತೆ ಅಥವಾ ತಲೆಯ ಭಾಗದಲ್ಲಿ ಸಂವೇದನೆ ತೊಂದರೆ ಆಗುವ ಸಾಧ್ಯತೆ ಇದೆ. ಆಹಾರದಲ್ಲಿ ನಿಯಮ, ನೀರಿನ ಸೇವನೆ ಪ್ರಮಾಣದ ಮೇಲೆ ಹೆಚ್ಚು ಗಮನವಿರಲಿ. ಬೇಸಿಗೆ ಹಾಗೂ ಸೂರ್ಯನ ಪ್ರಬಲತೆಯಿಂದ ದೇಹದ ಒಳಗೆ ತಾಪಮಾನ ಹೆಚ್ಚಾಗಬಹುದು. ಈ ಕಾರಣಕ್ಕೆ ತಂಪಾದ ಪದಾರ್ಥಗಳ ಸೇವೆ ಉಪಯುಕ್ತ. ಧ್ಯಾನ, ಯೋಗ ಹಾಗೂ ಪ್ರಾಣಾಯಾಮದಿಂದ ಆತ್ಮಸ್ಥೈರ್ಯ ಮತ್ತು ಮನಸ್ಸಿನ ಸ್ಥಿರತೆಯನ್ನು ಸಾಧಿಸಬಹುದು. ವಿಶೇಷವಾಗಿ ಸಾಯಂಕಾಲದ ವೇಳೆಗೆ ವಿಶ್ರಾಂತಿ ನೀಡುವ ಚಟುವಟಿಕೆಗಳತ್ತ ಗಮನಹರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಎದ್ದರೂ ಸಹ ನಿಮ್ಮ ಸಮವಾಯದ ನಡವಳಿಕೆಯಿಂದ ಬದಲಾವಣೆ ತರಲು ಸಾಧ್ಯ. ಹಿರಿಯರ ಸಲಹೆ ಅಥವಾ ಅನುಭವವನ್ನು ಗೌರವದಿಂದ ಸ್ವೀಕರಿಸುವ ಮೌಲ್ಯ ಇರಲಿ. ದಾಂಪತ್ಯದಲ್ಲಿ ಪರಸ್ಪರದ ಮನಸ್ಸು ತಿಳಿದುಕೊಳ್ಳುವ ಪ್ರಾಮಾಣಿಕ ಯತ್ನ ಯಶಸ್ವಿಯಾಗುತ್ತದೆ. ಸಂಗಾತಿಯೊಂದಿಗೆ ಆತ್ಮೀಯ ಮಾತುಕತೆ ನಡೆಸುವುದು ಸಂಬಂಧ ಬಲಪಡಿಸುತ್ತದೆ. ಮಕ್ಕಳ ವಿದ್ಯಾಭ್ಯಾಸ, ಭವಿಷ್ಯ ಯೋಜನೆ ಅಥವಾ ಆರ್ಥಿಕ ತೀರ್ಮಾನಗಳಲ್ಲಿ ಕುಟುಂಬ ಸದಸ್ಯರ ಅಭಿಪ್ರಾಯವನ್ನು ಪರಿಗಣಿಸುವ ಅಗತ್ಯವಿದೆ. ಸಹಕಾರದಿಂದ ಕುಟುಂಬದಲ್ಲಿ ಶಾಂತಿ ಮತ್ತು ಆನಂದ ವೃದ್ಧಿಯಾಗಬಹುದು. ವೀಕ್ಷಕರೇ, ನೀವು ಇಂದಿನ ದಿನದಲ್ಲಿ ಆಧ್ಯಾತ್ಮದತ್ತ ನಿಮ್ಮ ನಿಲುವು ಗಂಭೀರವಾಗಿರುತ್ತದೆ. ಆಂತರಿಕ ಶುದ್ಧತೆ ಹಾಗೂ ಜೀವನದ ಗಂಭೀರತೆಯನ್ನು ಗ್ರಹಿಸಲು ಪ್ರಯತ್ನಿಸುವಿರಿ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 24 ಅಥವಾ 48 ಬಾರಿ ಜಪಿಸಬೇಕು. ಮನಸ್ಸಿನಲ್ಲಿ ಶಾಂತಿ, ಸ್ಥಿರತೆ ಹಾಗೂ ಭಯಮುಕ್ತತೆಯ ಹಾದಿ ಈ ಮಂತ್ರದಿಂದ ಬರುತ್ತದೆ. ಭಾನುವಾರದ ಸೂರ್ಯನ ಪ್ರಭಾವದಲ್ಲಿ ತಾಯಿ, ತಂದೆ ಅಥವಾ ಗುರುಗಳಿಗೆ ಅರ್ಪಣೆ ಅಥವಾ ಸೇವಾ ಮನೋಭಾವನೆಯಿಂದ ಧರ್ಮಬಲ ಹೆಚ್ಚಾಗುತ್ತದೆ. ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಗಳಿಗೆ ಸಹಾಯ ಮಾಡಿದರೆ ಪುಣ್ಯ ಪ್ರಾಪ್ತಿ ಸಾಧ್ಯ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಧೈರ್ಯ, ಶಕ್ತಿಯ ಪ್ರತೀಕವಾಗಿದೆ. ನಿರ್ಧಾರಗಳಲ್ಲಿ ದೃಢತೆ ಮತ್ತು ಕಾರ್ಯಕ್ಷಮತೆಗೆ ಇಂದಿನ ದಿನ ಇದು ಶಕ್ತಿದಾಯಕವಾಗಲಿದೆ. ಅದೃಷ್ಟದ ಬಣ್ಣ ನೀಲಿ. ಈ ಬಣ್ಣ ಮನಸ್ಸಿನಲ್ಲಿ ಸಮತೋಲನ, ಶಿಸ್ತು ಮತ್ತು ಆಂತರಿಕ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಈ ಬಣ್ಣ ಧರಿಸಿದರೆ ಅಥವಾ ಬಳಕೆ ಮಾಡಿದರೆ ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 2 ಗಂಟೆಯವರೆಗೆ.
ಈ ಸಮಯದಲ್ಲಿ ಪ್ರಾರಂಭಿಸಿರುವ ಕಾರ್ಯಗಳು ಅಥವಾ ಉಪಾಯಗಳು ಉತ್ತಮ ಫಲಿತಾಂಶ ನೀಡುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ಯಾವುದು ಅಂದರೆ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಆತ್ಮಚಿಂತನ, ಗಂಭೀರ ಅಭ್ಯಾಸ ಮತ್ತು ಬುದ್ಧಿಪೂರ್ವಕ ನಿರ್ಧಾರಗಳತ್ತ ತಿರುಗುವ ಸಾಧ್ಯತೆ ಇದೆ. ಗುರು ಗ್ರಹದ ಪ್ರಭಾವದಿಂದ ಹೊಸ ಕಲಿಕೆ ಮತ್ತು ಬೋಧನೆಗೆ ಬಾಗುವ ಸದುಪಾಯ ಇವತ್ತು ದೊರಕಬಹುದು. ಮನಸ್ಸಿನಲ್ಲಿ ಪೌಷ್ಟಿಕತೆ, ಉತ್ಸಾಹ ಮತ್ತು ಗುರಿ ತಲುಪಬೇಕೆಂಬ ದೃಢ ನಂಬಿಕೆ ಬೆಳೆಯುತ್ತದೆ. ಹಳೆಯ ನಂಟುಗಳು ಮತ್ತೆ ಸಂಪರ್ಕಕ್ಕೆ ಬರುತ್ತದೆಯಾದರೆ ಅದರಿಂದ ಪ್ರಯೋಜನವಾಗಬಹುದು. ಧೈರ್ಯದಿಂದ ಹೊಸ ಪ್ರಾರಂಭಗಳ ಬಗ್ಗೆ ಯೋಚನೆ ಮಾಡುವ ಸಮಯವಿದು. ನಿಮ್ಮ ಅಭಿಪ್ರಾಯಗಳನ್ನು ಸಮರ್ಪಕವಾಗಿ ಹೇಳುವ ಹಾಗೂ ತಮ್ಮ ಸನ್ನಿಧಿಯಲ್ಲಿ ಇರುವವರನ್ನು ಪ್ರೇರೇಪಿಸುವ ಶಕ್ತಿ ಇಂದಿನ ದಿನ ನಿಮಗೆ ಸಿಗಲಿದೆ. ಮೌನ ಮತ್ತು ಚಿಂತನೆ ಇವತ್ತು ಯಶಸ್ಸಿನ ಹಾದಿಯಾಗಬಹುದು. ನಿಮಗೆಲ್ಲ ಬೇಕಾದ ಪ್ರೇರಣೆಯು ಆಂತರಿಕವಾಗಿ ಸಿಗಬಹುದು. ನಿಮ್ಮ ಸಮಯವನ್ನು ಸರಿಯಾಗಿ ನಿರ್ವಹಿಸಿ ಅಷ್ಟರಲ್ಲಿ ಉತ್ತಮ ಸಾಧನೆ ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದೊಳಗಿನ ಜವಾಬ್ದಾರಿಗಳು ಹೆಚ್ಚಾಗಬಹುದು. ನಿಮಗೆ ಧೈರ್ಯ ಮತ್ತು ನೇತೃತ್ವದ ಗುಣಗಳ ಪರೀಕ್ಷೆಯ ದಿನವಿದು. ಹಿರಿಯರಿಂದ ಮೆಚ್ಚುಗೆ ಗಳಿಸುವ ಅವಕಾಶವಿದೆ. ತಮ್ಮ ಕೆಲಸದ ಸಾಮರ್ಥ್ಯದಿಂದ ನಿಮ್ಮದೇ ಆದ ಪ್ರಭಾವ ಸೃಷ್ಟಿಸಲು ಪ್ರಯತ್ನ ಮಾಡಿ. ವಿದ್ಯಾರ್ಹತೆ, ಅನುಭವ ಮತ್ತು ತಂತ್ರಜ್ಞಾನ ಬಳಸಿ ಕಠಿಣ ಕೆಲಸಗಳನ್ನು ಸುಲಭವಾಗಿ ನಿರ್ವಹಿಸಬಹುದು. ಆದರೆ ಅಪರಿಚಿತ ವ್ಯಕ್ತಿಗಳ ಮೇಲಿನ ನಂಬಿಕೆಯಲ್ಲಿ ಎಚ್ಚರಿಕೆ ಇರಲಿ. ಹೊಸ ಜವಾಬ್ದಾರಿ ಅಥವಾ ಸ್ಥಾನ ಬದಲಾಗುವ ಸೂಚನೆಗಳು ದೊರಕಬಹುದು. ನಿರುದ್ಯೋಗಿಗಳಿಗೆ ಇಂದು ಸಂದರ್ಶನದ ಮೂಲಕ ಉತ್ತಮ ಸುದ್ದಿ ಸಿಗಬಹುದಾದ ದಿನ. ಉದ್ಯೋಗದಲ್ಲಿ ಮೇಲ್ದರ್ಜೆಯ ಅಧಿಕಾರಿಗಳಿಂದ ನಿಮಗೆ ಹೊಸ ಶಕ್ತಿ ದೊರೆಯಬಹುದು. ವ್ಯಾಪಾರಿಗಳಿಗಿದು ಹೊಸ ಒಪ್ಪಂದಗಳ ಬಗ್ಗೆ ಚರ್ಚೆ ಮಾಡುವ, ಹಳೆಯ ವ್ಯವಹಾರ ಪುನರ್ ಮೌಲ್ಯಮಾಪನ ಮಾಡುವ ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣದ ವ್ಯವಹಾರಗಳಲ್ಲಿ ವಿವೇಕ ತುಂಬಾ ಮುಖ್ಯ. ಇಂದಿನ ದಿನ ಹಣದ ಲಾಭ ಅಥವಾ ವಿನಿಯೋಗದಲ್ಲಿ ಸ್ಪಷ್ಟ ಚಿಂತನೆ ಅಗತ್ಯವಿದೆ. ಹೂಡಿಕೆ ಮಾಡುವ ಯೋಚನೆ ಇದ್ದರೆ ತಜ್ಞರ ಸಲಹೆ ಪಡೆದು ಮಾತ್ರ ಮುಂದುವರೆಯಿರಿ. ಸಾಮಾನ್ಯ ವೆಚ್ಚಗಳ ಮೇಲೊಂದು ನಿಯಂತ್ರಣ ಇರಲಿ. ಲೆಕ್ಕಪತ್ರಗಳನ್ನು ಪರಿಗಣಿಸಿ ಭವಿಷ್ಯ ಯೋಜನೆ ರೂಪಿಸುವುದು ಉತ್ತಮ. ಆಕಸ್ಮಿಕ ಲಾಭ ಅಥವಾ ಹೆಚ್ಚುವರಿ ಆದಾಯದ ಅವಕಾಶ ಕಂಡುಬರಬಹುದು. ಬ್ಯಾಂಕು, ಹೂಡಿಕೆ, ಸಾಲ ತೀರಿಸುವ ಅಥವಾ ಸಾಲ ಪಡೆಯುವ ನಿರ್ಧಾರಗಳನ್ನು ಇಂದು ಆರಾಮವಾಗಿ ಎಲ್ಲವನ್ನೂ ಪರಿಶೀಲಿಸಿ ಮಾಡಿ. ಆರ್ಥಿಕ ಪಾಠ ಕಲಿಯುವ ಅವಕಾಶವಿದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಮತೋಲನ ಇರಬಹುದು. ಆದರೆ ಕುಳಿತುಕೊಂಡು ಹೆಚ್ಚು ಕೆಲಸ ಮಾಡಿದರೆ ಬೆನ್ನು ನೋವು, ಭುಜದ ಎಳೆತ ಅಥವಾ ಮೂಳೆ ಸಂಬಂಧಿತ ಸಮಸ್ಯೆಗಳ ಸಾಧ್ಯತೆ ಇದೆ. ಮಿತ ಆಹಾರ, ಮಿತ ಮಲಗು ಮತ್ತು ಯೋಗಾಭ್ಯಾಸದಿಂದ ದೇಹದಲ್ಲಿ ಚೈತನ್ಯ ಇರುತ್ತದೆ. ಬಹಳ ಹೊತ್ತು ಮೊಬೈಲ್, ಲ್ಯಾಪ್ಟಾಪ್ ಬಳಕೆ ಮಾಡುವುದು ಕಡಿಮೆ ಮಾಡಿ ಮಿದುಳಿಗೆ ವಿಶ್ರಾಂತಿ ಕೊಡಿ. ಮನೋಬಲ ಕಾಪಾಡಿಕೊಳ್ಳಲು ಧ್ಯಾನ ಅಥವಾ ಸಾಂದ್ರ ಮನಸ್ಸಿನ ಅಭ್ಯಾಸದಿಂದ ಉತ್ತಮ ಶಕ್ತಿ ಪಡೆಯಬಹುದು. ವಾತಾವರಣ ಬದಲಾವಣೆಯ ಪ್ರಭಾವದಿಂದ ಜ್ವರ ಅಥವಾ ಕಫದ ಸಮಸ್ಯೆಗಳಿಗೂ ಎಚ್ಚರಿಕೆಯಿಂದಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದವರು ಮತ್ತು ಆತ್ಮೀಯರೊಂದಿಗೆ ಹೆಚ್ಚು ನಿಕಟ ಸಂಪರ್ಕ ಇರುತ್ತದೆ. ಸ್ನೇಹಿತರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಮಾತುಗಳಲ್ಲಿ ಗಂಭೀರತೆ ಮತ್ತು ಸಂವೇದನೆ ಇರಲಿ. ದಾಂಪತ್ಯ ಜೀವನದಲ್ಲಿ ಮನದಡಿಯಲ್ಲಿ ಇರುವ ವಿಚಾರಗಳನ್ನು ಶಾಂತಿಯುತವಾಗಿ ಹಂಚಿಕೊಳ್ಳುವುದು ಉತ್ತಮ. ಬಾಹ್ಯರ ಮಾತುಗಳಿಂದ ಸಂಬಂಧದ ಮೇಲೆ ಪರಿಣಾಮ ಬರುವಂತಾಗಬಾರದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಭವಿಷ್ಯದ ಬಗ್ಗೆ ಚರ್ಚೆ ನಡೆಯಬಹುದು. ಹಿರಿಯರ ಆಶೀರ್ವಾದ ಅವರೊಂದಿಗೆ ಕಳೆದ ಸಮಯ ಉತ್ತಮ ನೆನಪುಗಳು ಮೂಡಿಸಬಹುದು. ವೀಕ್ಷಕರೇ, ನೀವು ಇಂದು ಭಾನುವಾರದ ಗುರು ಸೂರ್ಯ ಸಂಯುಕ್ತ ಪ್ರಭಾವದಿಂದ ಧರ್ಮ, ತತ್ವಚಿಂತನ ಮತ್ತು ಸೇವೆಯ ಮನೋಭಾವ ಉಂಟಾಗಬಹುದು. ಧರ್ಮಗ್ರಂಥ ಪಠಣ ಅಥವಾ ಗುರುಪೂರ್ಣಿಮೆಯ ನಂತರದ ದಿನಗಳಲ್ಲಿ ಗುರುಪಾದ ಸೇವೆ ಮಾಡುವುದು ಉತ್ತಮ ಫಲ ನೀಡಬಹುದು. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 16 ಅಥವಾ 24 ಬಾರಿ ಜಪಿಸಿ. ಜ್ಞಾನವರ್ಧನೆ, ಮನೋಸ್ಥೈರ್ಯ ಮತ್ತು ಭಾಗ್ಯವೃದ್ಧಿಗೆ ಇದರಿಂದ ಶಕ್ತಿ ಸಿಗುತ್ತದೆ. ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು, ಗುರುಗಳು ಈ ದಿನ ವಿಶೇಷವಾದ ಪಾಠ ಅಥವಾ ಅಧ್ಯಯನ ಪ್ರಾರಂಭಿಸಲು ಸೂಕ್ತ ಸಮಯವಾಗಿದೆ. ಆಧ್ಯಾತ್ಮಿಕ ಸೇವೆಯಲ್ಲಿ ತೊಡಗುವುದು ಪುಣ್ಯದಾಯಕ. ಅದೃಷ್ಟದ ಸಂಖ್ಯೆ 7. ಜ್ಞಾನ, ಸಂವೇದನೆ, ತತ್ವಚಿಂತನ ಹಾಗೂ ಅಧ್ಯಾತ್ಮವನ್ನು ಸೂಚಿಸುವ ಸಂಖ್ಯೆ. ಇಂದಿನ ದಿನ ನಿಮ್ಮ ತೀರ್ಮಾನಗಳಲ್ಲಿ ಆಂತರಿಕ ಶಕ್ತಿಯ ಪ್ರಭಾವ ಹೆಚ್ಚಿರಲಿದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುಗ್ರಹದ ಸಂಕೇತ, ಜ್ಞಾನ, ಭದ್ರತೆ ಮತ್ತು ಶುದ್ಧತೆಯನ್ನು ಸೂಚಿಸುತ್ತದೆ. ಈ ಬಣ್ಣ ಧರಿಸುವುದು ಅಥವಾ ಬಳಕೆ ಮಾಡುವುದರಿಂದ ನೀವು ನಿಭಾಯಿಸುವ ಎಲ್ಲದಕ್ಕೂ ಪೌಷ್ಟಿಕ ಶಕ್ತಿ ದೊರೆಯಬಹುದು. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 2:30. ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳು ತೀವ್ರವಾಗಿದ್ದು ಮಹತ್ವದ ತೀರ್ಮಾನಗಳು ಲಾಭಕಾರಿಯಾಗಬಹುದು.
ಧಾರ್ಮಿಕ ಕ್ರಿಯೆ ಅಥವಾ ವಿಶೇಷ ಚರ್ಚೆಗಳಿಗೆ ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಗಂಭೀರ ಮನೋಭಾವ ಹಾಗೂ ಬುದ್ಧಿಪೂರ್ವಕ ನಡೆಗಳಿಂದ ದಿನವನ್ನು ಮುಂದೂಡಿಸಬಹುದು. ನಿಮ್ಮಲ್ಲಿ ಆತ್ಮ ಪರಿಶೀಲನೆ ಮಾಡುವ ಧೋರಣೆ ಹಾಗೂ ಜವಾಬ್ದಾರಿಯ ಭಾವನೆ ಹೆಚ್ಚಾಗಬಹುದು. ಭಾನುವಾರದ ಸೂರ್ಯ ಪ್ರಭಾವದಿಂದ ನಿಮ್ಮಲ್ಲಿರುವ ಸ್ಫೂರ್ತಿಗೆ ನಿಯಮದ ಬಾಹು ಬೆರೆಯಬಹುದು. ಹಳೆಯ ಕಾರ್ಯಗಳನ್ನು ಪೂರ್ಣಗೊಳಿಸುವ ದಾರಿಯಲ್ಲಿ ಇಂದಿನ ದಿನ ನೆರವಾಗಬಹುದು. ಹೊಸ ಯೋಜನೆಗಳ ಪ್ರಾರಂಭಕ್ಕೆ ತಕ್ಷಣ ಮುಗ್ಗರಿಸದೆ ಮೊದಲು ಆಲೋಚನೆ ಯೋಜನೆ ರೂಪಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವುದು ಒಳಿತು. ಇತರರಿಂದ ಹೆಚ್ಚು ನಿರೀಕ್ಷಿಸುವ ಬದಲು ಸ್ವಂತ ಶ್ರಮವನ್ನು ಹೆಚ್ಚು ಮಾಡಲು ಮನಸ್ಸು ಒಲಿಯುವ ದಿನವಿದು. ನಿಮ್ಮ ಧೈರ್ಯ ಮತ್ತು ಶ್ರದ್ಧೆಯು ಸಕಾರಾತ್ಮಕ ಫಲಿತಾಂಶಗಳಿಗೆ ಕಾರಣವಾಗಬಹುದು. ಇತರರೊಂದಿಗೆ ಮಾತುಕತೆ ನಡೆಸುವಾಗ ವ್ಯಂಗ್ಯ ಅಥವಾ ತೀವ್ರ ಟೀಕೆ ಮಾಡುವ ಸ್ವಭಾವದಿಂದ ದೂರವಿರಿ. ಪ್ರಾಮಾಣಿಕ ಪ್ರಯತ್ನಕ್ಕೆ ಮನ್ನಣೆ ದೊರಕುವ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ನಿಮಗೆ ಬದ್ಧವಿರುವ ನಿಷ್ಠೆಯು ಹಿರಿಯರ ಗಮನ ಸೆಳೆಯಬಹುದು. ಸ್ವಂತ ಕಾರ್ಯವ್ಯವಸ್ಥೆ ಮತ್ತು ಸಮಯ ನಿರ್ವಹಣೆಯ ಮೂಲಕ ನಿಮ್ಮ ಕೆಲಸದ ಗುಣಮಟ್ಟವನ್ನು ಮೆಚ್ಚಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಮೂಲಕ ತಂಡದ ಯಶಸ್ಸಿಗೆ ಕಾರಣರಾಗಬಹುದು. ಸಾಮಾನ್ಯವಾಗಿ ನೀವು ನಿಮ್ಮ ಕರ್ತವ್ಯಗಳಲ್ಲಿ ಶ್ರದ್ಧೆ ಮತ್ತು ಶಿಸ್ತಿನಿಂದ ನಡೆದುಕೊಳ್ಳುವ ವ್ಯಕ್ತಿ. ಇಂದಿನ ದಿನವೂ ಅದೇ ಶಕ್ತಿಯಿಂದ ಮುಂದುವರಿಯುವ ಸಂದರ್ಭವಿದೆ. ಪ್ರಾಜೆಕ್ಟ್ ಅಥವಾ ವರದಿಗಳ ಸಲ್ಲಿಕೆಯಲ್ಲಿ ದೀರ್ಘ ವಿಚಾರವಿರುವ ನಿಮ್ಮ ದೃಷ್ಟಿಕೋನವನ್ನು ಹಿರಿಯರು ಮೆಚ್ಚಬಹುದು. ವ್ಯವಹಾರದಲ್ಲಿ ಇಂದಿನ ದಿನ ಸಮತೋಲನ ಕಾಯ್ದುಕೊಳ್ಳುವುದು ಅತ್ಯಗತ್ಯ. ಹೊಸ ಹೂಡಿಕೆ, ಹೊಸ ಒಪ್ಪಂದ ಅಥವಾ ನವೀನ ಉತ್ಪನ್ನ ಪರಿಚಯದ ಆಲೋಚನೆಗಳಿಗೆ ಉತ್ತಮ ಸಮಯ. ಆದರೆ ವ್ಯವಹಾರ ಭಾಗಸ್ವಾಮಿಗಳನ್ನು ಆಯ್ದುಕೊಳ್ಳುವಾಗ ನಿಖರ ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಯಥೋಚಿತ ಜಾಗರೂಕತೆ ಅವಶ್ಯ. ನಿರ್ದಿಷ್ಟ ಬಜೆಟ್ ರೂಪಿಸಿಕೊಂಡು ಅದರೊಳಗಿನ ಖರ್ಚಿಗೆ ಮಾತ್ರ ಸೀಮಿತವಾದರೆ ಉತ್ತಮ. ಹಠಾತ್ ವೆಚ್ಚಗಳ ಸಾಧ್ಯತೆ ಇದ್ದರೂ ನಿಮ್ಮ ಮೊತ್ತ ಮೆಚ್ಚಿದ ಯೋಜನೆಯ ಮೇಲೆ ಕೇಂದ್ರೀಕೃತವಾದರೆ ನಷ್ಟ ತಪ್ಪಿಸಬಹುದು. ಬಡ್ಡಿದರಗಳ ಮೇಲೆ ಪ್ರಭಾವ ಬೀರುವ ಯಾವುದಾದರೂ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಮುಂಚಿತವಾಗಿಯೇ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ. ಹೂಡಿಕೆಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಪುನರ್ ಪರಿಶೀಲನೆ ಮಾಡುವುದು ಒಳ್ಳೆಯದು. ಜವಾಬ್ದಾರಿಯುತ ಹಣಕಾಸು ನಿರ್ವಹಣೆ ಇಂದು ನಿಮ್ಮ ದೈಹಿಕ ಹಾಗೂ ಮಾನಸಿಕ ಸಮತೋಲನದಲ್ಲೂ ಸಹಾಯ ಮಾಡಲಿದೆ. ಕೌಟುಂಬಿಕ ಶ್ರೇಣಿಯ ಕೆಲ ವ್ಯಯಗಳು ಅಗತ್ಯವಿರಬಹುದು, ಆದರೆ ಅವುಗಳನ್ನು ಒಳಿತಿನ ಮೇಲೆ ಕೇಂದ್ರೀಕೃತವಾಗಿ ಮಾಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಆರೋಗ್ಯ ತಾತ್ಕಾಲಿಕವಾಗಿ ಸ್ಥಿರವಾಗಿರಬಹುದು. ಆದರೆ ಆರೋಗ್ಯದ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಮಾಡಿದರೆ ದೇಹದ ಬಲ ಕುಗ್ಗುವ ಸಾಧ್ಯತೆ ಇದೆ. ಅಲ್ಪ ಉಸಿರಾಟದ ತೊಂದರೆ, ಮೈಬುಟು ಅಥವಾ ಅಜೀರ್ಣದಿಂದ ಜೊತೆಗೆ ಬರುವ ತೊಂದರೆಗಳಿಗೆ ಎಚ್ಚರ. ಆಹಾರದ ಸಮಯಗಳಲ್ಲಿ ನಿಯಮ ಪಾಲಿಸುವುದು ಅತ್ಯಗತ್ಯ. ಬೆಳ್ಳಿಗ್ಗೆ ಉದಯದ ನಂತರ ಗಾಳಿಗೆ ಹೋಗಿ ಸ್ವಲ್ಪ ಕಾಲ ನಡಿಗೆ ಮಾಡುವುದು ಅಥವಾ ಪ್ರಾಣಾಯಾಮದಲ್ಲಿ ತೊಡಗುವುದು ಉಪಯುಕ್ತ. ಮಧುಮೇಹ ಅಥವಾ ರಕ್ತದೊತ್ತಡ ನಿಯಂತ್ರಣದಲ್ಲಿರಿಸುವವರಿಗೆ ದಿನದ ಮೊದಲ ಭಾಗದಲ್ಲಿ ಸಣ್ಣ ಗಾಯ ಅಥವಾ ಅಸ್ವಸ್ಥತೆಯ ಸೂಚನೆ ಕಂಡುಬರುವ ಸಾಧ್ಯತೆ ಇದೆ. ಹೆಚ್ಚಿನ ಮಟ್ಟಕ್ಕೆ ಬರುವುದಿಲ್ಲ, ಆದರೆ ಗಮನ ಹಾಯಿಸಬಾರದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ನೀವು ಕುಟುಂಬದ ಸದಸ್ಯರೊಂದಿಗೆ ಸಮಾಲೋಚನೆ, ನಿಕಟ ಸಂಪರ್ಕ ಮತ್ತು ನಂಬಿಕೆ ನಿರ್ಮಾಣದ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬಹುದು. ಕೆಲವು ಕುಟುಂಬ ಸಂಬಂಧಿತ ನಿರ್ಧಾರಗಳು ಚರ್ಚೆಗೆ ಒಳಪಡುವ ಸಾಧ್ಯತೆ ಇದೆ. ಮಕ್ಕಳ ಭವಿಷ್ಯ, ಮನೆ ಅಭಿವೃದ್ಧಿ ಅಥವಾ ವಿದ್ಯಾಭ್ಯಾಸದ ಹೂಡಿಕೆ ಕುರಿತು ಗಂಭೀರ ಚರ್ಚೆಗಳು ನಡೆಯಬಹುದು. ಸಂಗಾತಿಯೊಂದಿಗೆ ಜೀವನದ ಗಂಭೀರ ಅಂಶಗಳ ಕುರಿತು ಸಂವಾದ ನಡೆಯಬಹುದು. ಮಾತುಗಳಲ್ಲಿ ಕಠೋರತೆಗಿಂತ ಸಹಾನುಭೂತಿ ಇರಲಿ. ಹಿರಿಯರ ಮಾತುಗಳನ್ನು ಗೌರವದಿಂದ ಕೇಳಿ, ಆದರೆ ನಿಮ್ಮ ವೈಯಕ್ತಿಕ ತೀರ್ಮಾನಗಳಲ್ಲಿ ಸ್ವಾಭಿಮಾನವನ್ನು ಉಳಿಸಿ. ಅಂತರಂಗ ಸಂಬಂಧಗಳಲ್ಲಿ ನಿಷ್ಠೆ ಮತ್ತು ವಿಶ್ವಾಸ ಹೆಚ್ಚಿದಂತಿದೆ. ವೀಕ್ಷಕರೇ, ನೀವು ಇಂದು ಭಾನುವಾರದ ಸೂರ್ಯನ ಶಕ್ತಿಯು ನಿಮ್ಮ ಆಂತರಿಕ ಶಕ್ತಿಯನ್ನು ಉಜ್ಜೀವನಗೊಳಿಸುತ್ತಿದೆ. ಮಕರ ರಾಶಿಯವರು ಸದಾ ಶಿಸ್ತು ಮತ್ತು ಕರ್ತವ್ಯದ ಬಲದಿಂದ ಬಾಳನ್ನು ಕಟ್ಟಿಕೊಳ್ಳುವವರು. ಆದ್ದರಿಂದ ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಸಹ ನಿಯಮ, ಸದ್ದಿಲ್ಲದ ಶ್ರದ್ಧೆ ಇರಲಿ. ಓಂ ಭಾಸ್ಕರಾಯ ನಮಃ ಎಂಬ ಮಂತ್ರವನ್ನು ಇಂದು 18 ಅಥವಾ 27 ಬಾರಿ ಜಪಿಸುವುದರಿಂದ ಮನಸ್ಸಿನಲ್ಲಿ ಶಾಂತಿ ಮತ್ತು ದೃಢತೆ ವೃದ್ಧಿಯಾಗುತ್ತದೆ. ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಸೂರ್ಯನಿಗೆ ನೀರು ಅರ್ಪಿಸಿ. ದೀನದಲಿತರ ಪಾಲಿಗೆ ಶುಚಿ ಬಟ್ಟೆ ಅಥವಾ ಆಹಾರದ ದಾನ ಟುಡೇ ಶುಭದಾಯಕ. ಇದು ಆಂತರಿಕ ಸಮಾಧಾನವನ್ನು ನೀಡುವುದು ಮಾತ್ರವಲ್ಲ, ನಿಮ್ಮ ದಿನವು ಸದೃಢವಾಗಿ ಮುನ್ನಡೆಯಲು ಶಕ್ತಿ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಸ್ಥಿರತೆ, ಧೈರ್ಯ, ನಿಯಂತ್ರಣ ಮತ್ತು ಶ್ರಮದ ಪ್ರತೀಕ. ಇದು ನಿಮ್ಮ ಸಹನೆಯ ಶಕ್ತಿಗೆ ಸಮರ್ಪಕವಾಗಿದೆ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಯಾವುದೇ ಸವಾಲನ್ನು ಶಾಂತವಾಗಿ ಎದುರಿಸಬಲ್ಲಿರಿ. ಅದೃಷ್ಟದ ಬಣ್ಣ ನೀಲಿ.
ನೀಲಿ ಬಣ್ಣ ಸಮತೋಲನ, ಶಾಂತಿ ಮತ್ತು ಆಳವಾದ ಆಲೋಚನೆಯ ಸಂಕೇತ. ಈ ಬಣ್ಣವನ್ನು ಧರಿಸುವುದು ಅಥವಾ ಬಳಕೆಯಲ್ಲಿಡುವುದು ನಿಮ್ಮ ಮನಸ್ಸನ್ನು ಶ್ರಮದಲ್ಲೂ ಶಾಂತವಾಗಿ ಇಡಲು ಸಹಾಯಕ. ಶುಭ ಸಮಯ: ಮಧ್ಯಾಹ್ನ 12:15 ಮಧ್ಯರಾತ್ರಿ 2:50. ಈ ಸಮಯದಲ್ಲಿ ನೀವು ನಿರ್ಧಾರ ತೆಗೆದುಕೊಳ್ಳುವುದು, ಮಾತುಕತೆ, ಸಂಯೋಜನೆ ಅಥವಾ ಆಧ್ಯಾತ್ಮಿಕ ಆಚರಣೆ ಮಾಡಲು ಬಹುಶಃ ಉತ್ತಮ ಫಲಿತಾಂಶ ನೀಡಬಹುದು. ಇನ್ನು ಮುಂದಿನ ರಾಶಿ ಯಾವುದು ಅಂದರೆ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಚಿಂತನೆಯಲ್ಲಿ ವಿಭಿನ್ನತೆ, ಆಲೋಚನೆಗಳಲ್ಲಿ ವಿಶಾಲ ದೃಷ್ಟಿಕೋನ ಮತ್ತು ಕಾರ್ಯಪಟುತೆಯಲ್ಲಿ ಚಾತುರ್ಯ ಪ್ರಬಲವಾಗಿರುವುದು ಸ್ಪಷ್ಟವಾಗಿ ಕಾಣಸಿಗುತ್ತದೆ. ಚಂದ್ರನ ಶಕ್ತಿಯು ನಿಮ್ಮ ಬುದ್ಧಿ ಹಾಗೂ ಕಲ್ಪನೆಗೆ ವಿಶೇಷ ಸ್ಪಷ್ಟತೆಯನ್ನು ನೀಡುತ್ತವೆ. ಇಂದು ಹೊಸ ಐಡಿಯಾಗಳನ್ನು ರೂಪಿಸಬಹುದಾದ, ಅಪ್ರತೀಕ್ಷಿತ ಪರಿಹಾರಗಳನ್ನು ಕಂಡುಹಿಡಿಯಬಹುದಾದ ದಿನ. ವೈಯಕ್ತಿಕ ಜೀವನದಲ್ಲಿಯೂ ಸಹ ನೀತಿ ಮತ್ತು ತರ್ಕದ ಮಿತಿ ಮೀರಿ ಭಾವನಾತ್ಮಕ ಆಯ್ಕೆಗಳಿಗೆ ಒಲಿಯುವ ದಿನವಿದು. ಮಾನವೀಯ ಮೌಲ್ಯಗಳು, ಸಾಮಾಜಿಕ ಜವಾಬ್ದಾರಿಗಳ ಕಡೆ ನಿಮ್ಮ ಸೆಳೆತ ಹೆಚ್ಚಾಗಬಹುದು. ಸುತ್ತಲಿನವರಲ್ಲಿ ಒಳ್ಳೆಯ ಬದಲಾವಣೆ ತರಬೇಕೆಂಬ ಉದ್ದೇಶದಿಂದ ಹೊಸ ಯೋಜನೆಗಳಿಗೆ ದಾರಿ ಹಾಕಬಹುದು. ಅತ್ಯಂತ ಒತ್ತಡದ ಪರಿಸ್ಥಿತಿಗಳಲ್ಲಿಯೂ ಸಹ ನಿಮ್ಮ ಮನಸ್ಸು ಸಮತೋಲನದಿಂದ ಕೂಡಿರುತ್ತದೆ. ಕಲ್ಪನೆಗಳು ನಿಜವಾಗಬಹುದಾದ ದಿನವಿದು. ಇಂದು ತೀವ್ರವಾಗಿ ಇಚ್ಛಿಸಿದ್ದೊಂದು ಕಾರ್ಯರೂಪಕ್ಕೆ ಬರುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಅಥವಾ ಯೋಜನೆಗಳು ನಿಮ್ಮ ಕೈಗೆ ಬಿಟ್ಟಿರುವ ಸಾಧ್ಯತೆ ಇದೆ. ನಿಮ್ಮ ಕ್ರಿಯಾತ್ಮಕ ಹಾಗೂ ಕ್ರಾಂತಿಕಾರಿ ಆಲೋಚನೆಗಳು ಹಿರಿಯ ಅಧಿಕಾರಿಗಳ ಗಮನ ಸೆಳೆಯುವ ಸಾಧ್ಯತೆ ಇದೆ. ಸಾಂಕೇತಿಕ ಜ್ಞಾನ ಅಥವಾ ತಂತ್ರಜ್ಞಾನ ಸಂಬಂಧಿತ ಕಾರ್ಯಗಳಲ್ಲಿ ನೀವು ಪ್ರಾಬಲ್ಯ ಹೊಂದಬಹುದು. ಸಹೋದ್ಯೋಗಿಗಳೊಂದಿಗೆ ಒಳ್ಳೆಯ ಸಮನ್ವಯದಿಂದ ತಂಡದ ಕೆಲಸಗಳು ಯಶಸ್ವಿಯಾಗುತ್ತವೆ. ದೂರದೃಷ್ಟಿಯೂ ಸಹ ನಿಮಗೆ ಇಂದಿನ ದಿನದಲ್ಲಿ ಲಾಭದಾಯಕ ನಿರ್ಧಾರಗಳನ್ನು ತರುವಲ್ಲಿ ನೆರವಾಗುತ್ತದೆ. ಸ್ವತಂತ್ರ ಉದ್ಯಮಿಗಳು ಅಥವಾ ಕ್ರಿಯೇಟಿವ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರು ಹೊಸ ಬದಲಾವಣೆಗಳ ಜಾರಿ ಮೂಲಕ ಹೆಚ್ಚಿನ ಗ್ರಾಹಕರನ್ನು ಆಕರ್ಷಿಸಬಹುದು. ಹೊಸ ಪ್ರಾರಂಭದ ಒಂದು ಗಂಭೀರ ಚಿಂತೆ ನಿಮಗಿದೆ, ಆದರೆ ಅದರ ಬಗ್ಗೆ ಆತ್ಮವಿಶ್ವಾಸದಿಂದ ಮುಂದುವರಿದರೆ ಫಲದಟ್ಟವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣದ ವಿಷಯದಲ್ಲಿ ನೀವಿಂದು ಚಿಂತನಶೀಲ ನಡೆ ತಾಳಬೇಕಾಗುತ್ತದೆ. ಅನಿವಾರ್ಯ ಖರ್ಚುಗಳು ತುರ್ತಾಗಿ ಎದುರಾಗಬಹುದು, ವಿಶೇಷವಾಗಿ ಮನೆಯ ಅಥವಾ ವಾಹನದ ಸಂಬಂಧಿತ ವಿಷಯಗಳಲ್ಲಿ. ಹೂಡಿಕೆ ಮಾಡಬೇಕೆಂದರೆ ಬಂಡವಾಳದ ಸುರಕ್ಷತೆ ಮತ್ತು ನಂಬಿಕೆಯ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಿ. ಈ ದಿನ ನೀವು ಹೊಸ ಲಾಭದ ಯೋಜನೆ ನೋಡಿದರೂ ಕೂಡ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬೇಡಿ. ಪೂರಕ ಲಾಭದ ಅವಕಾಶಗಳು ಸಂಧಿಯಾಗಬಹುದು. ಇದು ನಿಮ್ಮ ಪೂರ್ವಕರ್ಮದ ಫಲ, ಆದರೆ ಅದರ ಸಂಪೂರ್ಣ ಸಮೀಕ್ಷೆ ಮಾಡಿದ ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತ. ಕಚೇರಿ ಅಥವಾ ಸ್ವಂತ ಉದ್ಯಮದಲ್ಲಿ ಕೆಲವು ಹಣದ ಬಾಕಿ ವಸೂಲಿಗೆ ಒಳ್ಳೆಯ ದಿನ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿರತೆ ಇದ್ದರೂ ಉಚಿತವಾದ ಬುದ್ಧಿಶಕ್ತಿ ನಿಮ್ಮ ನಿದ್ರಾಚಕ್ರವನ್ನು ಪರಿಣಾಮಿತ ಮಾಡುವ ಸಂಭವವಿದೆ. ಕಳೆದ ಕೆಲವು ದಿನಗಳ ಮನೋಭಾರದಿಂದ ಉಂಟಾದ ಒತ್ತಡ ಈ ದಿನವೂ ಇರಬಹುದು. ಶ್ವಾಸಕೋಶ, ನರಮಂಡಲ, ತಲೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯ. ಧ್ಯಾನ, ಚಿಂತನೆ, ನಿಶ್ಶಬ್ದ ಪ್ರವೃತ್ತಿ, ಸ್ನಾನ, ಗಂಧ ಪ್ರಪಂಚ ಇವೆಲ್ಲವನ್ನು ಅರಿತು ಜೀವನದ ಶಾಂತತೆಯ ಕಡೆ ಹೆಜ್ಜೆ ಇಡಿ. ಹಲವಾರು ಆಲೋಚನೆಗಳ ಮಧ್ಯೆ ನಿಮ್ಮ ದೈಹಿಕ ಶಕ್ತಿ ಕ್ಷೀಣಿಸದಂತೆ ಜಾಗರೂಕರಾಗಿರಿ. ಬೆಳಿಗ್ಗೆಯ ತಾಜಾ ಬಿಸಿಯೂಟ ಮತ್ತು ಆರಾಮದಾಯಕ ನಿದ್ರೆ ನಿಮಗೆ ಪುನಶ್ಚೇತನ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸೌಹಾರ್ದತೆಗೆ ಇಂದು ನೀವು ಒಂದು ಶ್ರೇಷ್ಠ ಸೇತು ಬಂಧನ ವಾಹಕರಾಗಬಹುದು. ನಿಮ್ಮ ಮಾತುಗಳು ಗಂಭೀರವಾದ ಭಾವನೆಗಳನ್ನು ತಲುಪಬಹುದು. ಕುಟುಂಬ ಸದಸ್ಯರ ಸಮಸ್ಯೆಗಳಿಗೆ ತಾಳ್ಮೆಯಿಂದ ಸ್ಪಂದಿಸಿ ಅವರು ನಿಮ್ಮ ನಿಕಟತೆಯನ್ನು ಅನುಭವಿಸುತ್ತಾರೆ. ದಾಂಪತ್ಯ ಸಂಬಂಧದಲ್ಲಿ ಅಲ್ಪ ದೂರದ ಅನುಭವ ಉಂಟಾದರೂ ಸಹ ನಿಮ್ಮ ಮನಸ್ಸಿನ ತಾತ್ವಿಕತೆ ಮತ್ತು ಪ್ರಾಮಾಣಿಕತೆ ಸಂಬಂಧವನ್ನು ಪುನಃ ಗಾಢಗೊಳಿಸಬಲ್ಲದು. ಸಂಗಾತಿಯ ಒತ್ತಡ, ಕೆಲಸದ ಬಿಕ್ಕಟ್ಟಿನ ಬಗ್ಗೆ ಆತ್ಮೀಯವಾಗಿ ಮಾತನಾಡಿ. ಮಕ್ಕಳಿಗೆ ಸಾಂತ್ವನದ ಮಾತು, ಪಾಲನೆ ಮತ್ತು ಸಮಯದ ಹಂಚಿಕೆ ಇಂದು ಬಹುಮುಖ್ಯ. ಹಿರಿಯರ ಆಶೀರ್ವಾದ ಪಡೆಯಲು ಅವರೊಂದಿಗೆ ಸತ್ಸಂಗ ಮಾಡುವುದು ಉತ್ತಮ. ಸ್ನೇಹಿತರೊಂದಿಗೆ ದೂರದ ಸಂವಹನದಿಂದ ಸಂತೋಷದ ಮಾತುಕತೆ ನಡೆಯಬಹುದು. ವೀಕ್ಷಕರೇ, ನೀವು ಇಂದು ಚಂದ್ರಗ್ರಹದ ಪ್ರಭಾವ ನಿಮಗೆ ಭಾವನೆ, ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮದ ಗಂಭೀರ ಪಥದಲ್ಲಿ ಹೆಜ್ಜೆ ಇಡಲು ಪ್ರೇರಣೆಯಾಗಬಹುದು. ಶ್ರದ್ಧೆಯಿಂದ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 48 ಬಾರಿ ಜಪಿಸಿ. ಚಂದ್ರನಿಗೆ ಅರ್ಘ್ಯ ನೀಡುವುದು, ಶುದ್ಧ ಹಾಲಿನಿಂದ ಪುಷ್ಪಾರ್ಚನೆ ಮಾಡುವುದು ಶ್ರೇಷ್ಠ ಫಲವನ್ನು ತರುತ್ತದೆ. ಶಾಂತ ಮನಸ್ಸಿನಿಂದ ಗುರು ಅಥವಾ ಹಿರಿಯರ ಸನ್ನಿಧಿಯಲ್ಲಿ ಸಮಯ ಕಳೆಯುವುದು ಶಕ್ತಿಯ ಭರಿತ ಅನುಭವ ನೀಡುತ್ತದೆ. ತತ್ವಚಿಂತನ, ಸರಳ ಪೂಜೆ ಮತ್ತು ಅಭ್ಯಂತರ ಸ್ವಚ್ಛತೆಯೊಂದಿಗೆ ದಿನ ಕಳೆಯುವುದು ಶ್ರೇಯಸ್ಕರ. ಅದೃಷ್ಟದ ಸಂಖ್ಯೆ 7.
ಈ ಸಂಖ್ಯೆ ವಿಜ್ಞಾನ, ಗಹನ ಅರ್ಥ ಹಾಗೂ ಬೌದ್ಧಿಕ ಸ್ಥೈರ್ಯದ ಸಂಕೇತ. ಇದು ನಿಮ್ಮ ಆಳವಾದ ಆಲೋಚನೆಗಳಿಗೆ ಪೂರಕ ಶಕ್ತಿ ನೀಡುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಶಾಂತತೆಯ, ಆಲೋಚನೆಯ ಮತ್ತು ಆಧ್ಯಾತ್ಮದ ಪ್ರತೀಕ. ಈ ಬಣ್ಣ ಧರಿಸುವುದರಿಂದ ಇಂದು ನಿಮ್ಮ ಮನಸ್ಸಿಗೆ ಸಮತೋಲನ ಸಿಗುವುದು ಖಚಿತ. ಶುಭ ಸಮಯ ಸಂಜೆ 5 ರಿಂದ ಬೆಳಿಗ್ಗೆ 7 ಗಂಟೆ. ಈ ಸಮಯವು ಆಂತರಿಕ ತ್ಯಾಗ, ಚಿಂತನ, ಕುಟುಂಬ ಸಹವಾಸ ಮತ್ತು ಸೃಜನಾತ್ಮಕ ಕಾರ್ಯಗಳಿಗೆ ಅತ್ಯಂತ ಅನುಕೂಲಕರ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಚಿಂತನ ಶಕ್ತಿ, ಕನಸುಗಳನ್ನು ಯಥಾರ್ಥಗೊಳಿಸುವ ಶಕ್ತಿ ಹಾಗೂ ಸಹಾನುಭೂತಿಯು ಹೆಚ್ಚು ಸ್ಪಷ್ಟವಾಗಲಿದೆ. ಭಾನುವಾರದ ಶಾಂತ ವಾತಾವರಣವು ನಿಮ್ಮ ಒಳಜೀವನದ ಶ್ರವಣಕ್ಕೆ ಸಹಕಾರಿಯಾಗಬಹುದು. ಸ್ನೇಹಪರ, ಕಲಾತ್ಮಕ ಮತ್ತು ಸಂವೇದನಾಶೀಲ ಸ್ವಭಾವ ಇಂದು ನಿಮ್ಮನ್ನು ಸಮತೋಲನದ ದಿಕ್ಕಿನಲ್ಲಿ ಕರೆದೊಯ್ಯಬಹುದು. ಮೀನು ಜಾತಕರಿಗೆ ಈ ದಿನ ಭಾವನೆಗಳು ಹೆಚ್ಚು ಮುನ್ನಡೆಯುತ್ತವೆ. ಆತ್ಮಚಿಂತನ, ಆತ್ಮ ಪರಿಶೀಲನೆ ಮತ್ತು ಕಲೆಯ ಕಡೆಗೆ ನಿಮ್ಮ ಒಲವು ಹೆಚ್ಚು ಇದೆ. ಇದು ಹೃದಯದಿಂದ ಕೆಲಸ ಮಾಡಲು ತಕ್ಕ ದಿನ. ಕಲಾತ್ಮಕ ಕಾರ್ಯಗಳಲ್ಲಿ ಭಾಗವಹಿಸುವ, ಗಾನ, ನೃತ್ಯ, ಬರವಣಿಗೆ ಅಥವಾ ಚಿತ್ರಕಲೆ ಮಾಡುವ ಉತ್ಸಾಹ ಮೂಡಬಹುದು. ಪರಿಸ್ಥಿತಿಗಳಿಗೆ ಸ್ಪಂದನೆ ತ್ವರಿತವಾಗಿರಬಹುದಾದ್ದರಿಂದ ನಿರ್ಣಯಗಳಲ್ಲಿ ತಾಳ್ಮೆ ವಹಿಸಬೇಕು. ನಿರ್ಣಯಗಳನ್ನು ಭಾವನೆಗಳ ಆಧಾರದ ಮೇಲೆ ಅಲ್ಲ, ಬುದ್ಧಿಯ ಆಧಾರದ ಮೇಲೆ ತೆಗೆದುಕೊಳ್ಳುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಅನ್ವೇಷಣಾತ್ಮಕ ಚಿಂತನೆ ಹಾಗೂ ಕಲಾತ್ಮಕತೆಯ ಪ್ರಭಾವ ಸ್ಪಷ್ಟವಾಗಬಹುದು. ನೂತನ ಯೋಜನೆಗಳನ್ನು ರೂಪಿಸಲು ಮತ್ತು ಗಂಭೀರ ಸಮಾಲೋಚನೆಗಳಿಗೆ ಇದು ಸೂಕ್ತ ದಿನ. ನಿಮ್ಮ ಶ್ರದ್ಧೆ, ಶಿಸ್ತು ಮತ್ತು ಸಹಕಾರಿ ಸ್ವಭಾವದಿಂದ ತಂಡದೊಂದಿಗೆ ಉತ್ತಮ ಸಹಕರಣೆ ಸಾಧ್ಯ. ಹಿರಿಯರು ನಿಮ್ಮ ಕರ್ತವ್ಯ ಪಾಲನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಬಹುದು. ಆದರೆ ಆಲಸ್ಯ ಅಥವಾ ಸಮಯದ ವಿಳಂಬದಿಂದ ದೂರವಿರಬೇಕು. ದಿನದ ಮೊದಲಾರ್ಧದಲ್ಲಿ ಕಾರ್ಯಕ್ಷಮತೆಯು ಹೆಚ್ಚು ಇರುತ್ತದೆ. ಸ್ವತಂತ್ರ ವೃತ್ತಿಪರರು ಹಾಗೂ ಕಲಾವಿದರು ಈ ದಿನ ತಮ್ಮ ಕೆಲಸದ ಸೃಜನಶೀಲತೆಗೆ ಪ್ರೋತ್ಸಾಹ ಪಡೆಯಬಹುದು. ಪಾಠಗಾರರು, ಲೇಖಕರು, ಆಧ್ಯಾತ್ಮಿಕರಿಗೂ ಇಂದು ಉತ್ತಮ ಪ್ರಗತಿಯುಂಟಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ ಈ ದಿನ ಹಣಕಾಸಿನಲ್ಲಿ ವ್ಯವಹಾರಿಕ ಜಾಣ್ಮೆ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು, ಮುಖ್ಯವಾಗಿ ಮನೆ, ಮಕ್ಕಳ ಅಗತ್ಯ ವಸ್ತುಗಳು ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಸಂಭವಿಸಬಹುದು. ಆದಾಯದ ಕುರಿತು ಸದ್ಯ ಸ್ಪಷ್ಟತೆ ಇಲ್ಲದಿದ್ದರೂ ಧೈರ್ಯದಿಂದ ಮುಂದುವರಿಯಿರಿ. ಹೂಡಿಕೆ ಮಾಡುವ ಯತ್ನದಿದ್ದರೆ ಈ ದಿನ ಅದರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿ. ನೇರವಾಗಿ ಹೂಡಿಕೆ ಮಾಡದೆ ತಜ್ಞರ ಸಲಹೆ ಪಡೆದು ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಬರವಣಿಗೆ, ಕಲಾ, ಸಂಶೋಧನೆ ಅಥವಾ ಸೇವಾ ವೃತ್ತಿಗಳಿಗೆ ಸಂಬಂಧಿಸಿದ ಆದಾಯದ ಮೂಲಗಳು ತೆರೆದುಕೊಳ್ಳುವ ಸೂಚನೆಗಳಿವೆ. ಮುಂಗಡ ಯೋಜನೆಗಳ ಬಗ್ಗೆ ಸಂಸಾರದಲ್ಲಿ ಚರ್ಚೆಗಳು ನಡೆಯಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನಃಶಾಂತಿ, ನಿರಾಳತೆ ಮತ್ತು ನಿದ್ರೆ ಈ ದಿನದ ಮುಖ್ಯ ಅಂಶಗಳು. ಅತಿಯಾದ ಭಾವನಾತ್ಮಕ ಒತ್ತಡ ಅಥವಾ ಕಲಾತ್ಮಕ ಕೆಲಸಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವುದರಿಂದ ದೈಹಿಕ ಶ್ರಮ ಹೆಚ್ಚಾಗಬಹುದು. ಮೂಳೆ ನೋವು, ಸೌಖ್ಯದ ಕೊರತೆ ಅಥವಾ ಮಾಂಸಪೇಶಿಗಳ ಬಿಗಿತ ಇವು ಇಂದು ನಿಜವಾಗಬಹುದಾದ ಎಚ್ಚರಿಕೆಯ ಅಂಶಗಳು. ಚಿಕ್ಕದಾದ ಅನುಭವವನ್ನು ಬದಲಿಗೆ ಇರಿಸಿಕೊಳ್ಳಿ. ಮಧ್ಯಾಹ್ನದ ನಂತರ ವಿಶ್ರಾಂತಿ, ಸ್ನಾನ, ಸಾತ್ವಿಕ ಆಹಾರ ಮತ್ತು ತಾಜಾ ಹಣ್ಣುಗಳು ನಿಮ್ಮ ಶಕ್ತಿಯನ್ನು ಪುನಶ್ಚೇತನಗೊಳಿಸಬಹುದು. ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಉತ್ತಮ ಶ್ರದ್ಧೆ ಹಾಗೂ ಶ್ರಮ ಕಳೆದ ದೇಹಕ್ಕೆ ಶಾಂತಿ ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಷಯಕ್ಕೆ ಬಂದರೆ ಈ ದಿನ ಮೀನರಾಶಿಯವರಿಗೆ ಇದು ಮನೆಯೊಳಗಿನ ಶ್ರದ್ಧಾ, ಪ್ರೀತಿ, ಸಹಾನುಭೂತಿ ಮತ್ತು ಬಾಂಧವ್ಯದ ದಿನವಾಗಿದೆ. ಕುಟುಂಬದ ಸದಸ್ಯರೊಂದಿಗೆ ಭಾವನಾತ್ಮಕ ಸಂಬಂಧ ಗಾಢವಾಗುತ್ತದೆ. ಮಕ್ಕಳ ಭವಿಷ್ಯ ಅಥವಾ ಶಿಕ್ಷಣ ಕುರಿತಾಗಿ ಪ್ರಮುಖ ಚರ್ಚೆ ನಡೆಯಬಹುದು. ದಾಂಪತ್ಯ ಜೀವನದಲ್ಲಿ ಅರ್ಥಪೂರ್ಣ ಸಂಭಾಷಣೆ, ವಿನಮ್ರತೆ ಮತ್ತು ಪರಸ್ಪರ ಬುದ್ಧಿವಂತಿಕೆಯ ಅಗತ್ಯವಿದೆ. ಸಂಗಾತಿಯ ಭಾವನೆಗಳಿಗೆ ಸ್ಪಂದನೆ ಕೊಟ್ಟರೆ ಸಂಬಂಧ ಮತ್ತಷ್ಟು ಸುದೃಢವಾಗಲಿದೆ. ಮಾತಾಪಿತೃ ಅಥವಾ ಹಿರಿಯರೊಂದಿಗೆ ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗವಹಿಸುವ ಸೂಚನೆಗಳಿವೆ. ನಿಮ್ಮ ನಿಜವಾದ ಸಂತೋಷ ಸಂಬಂಧಗಳಲ್ಲಿ ಅಡಗಿದೆ ಎಂಬುದನ್ನು ಇಂದು ಅನುಭವಿಸಬಹುದು. ವೀಕ್ಷಕರೇ, ನೀವು ಇಂದು ಭಾನುವಾರದ ಸೂರ್ಯ ಪ್ರಭಾವ ನಿಮ್ಮಲ್ಲಿನ ಆಧ್ಯಾತ್ಮ ಬುದ್ಧಿಯನ್ನು ಪ್ರಜ್ವಲಿಸುತ್ತದೆ. ತಪಸ್ಸು, ತ್ಯಾಗ, ಸೇವೆ ಮತ್ತು ಆತ್ಮ ಪರಿಶುದ್ಧತೆಯ ಪ್ರಾಮುಖ್ಯತೆಯು ಇಂದು ಹೆಚ್ಚು. ನಿಮ್ಮ ಒಳಜೀವನದ ಸ್ಥಿರತೆ ಇಂದು ಇತರರಿಗೂ ಪ್ರೇರಣೆಯಾಗಬಹುದು. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 24 ಅಥವಾ 54 ಬಾರಿ ಜಪಿಸುವುದು ಒಳಜೀವನದಲ್ಲಿ ಶುದ್ಧತೆಯನ್ನು ತರಬಹುದು. ಜಲದೇವತೆ ಮೀನುಗಳಿಗೆ ಆಹಾರ ನೀಡುವುದು ಅಥವಾ ನೀರಿನ ದಾನ ಮಾಡುವುದರಿಂದ ಪಾಪ ಪರಿಹಾರ ಸಾಧ್ಯ. ಮಂದಿರಗಳಿಗೆ ಭೇಟಿ ನೀಡಿ ಗುರುಜನರ ಆಶೀರ್ವಾದ ಪಡೆಯುವುದು ಅಥವಾ ಅಧ್ಯಾತ್ಮ ಗ್ರಂಥ ಪಠಣ ಮಾಡುವುದರಿಂದ ಮನಃಶಾಂತಿ ಮತ್ತು ಧ್ಯಾನದಲ್ಲಿನ ನಿಗಾವಂತಿಕೆ ಹೆಚ್ಚಾಗಬಹುದು. ಅದೃಷ್ಟದ ಸಂಖ್ಯೆ 7.
7 ಎಂಬುದು ಜ್ಞಾನ, ಅಧ್ಯಾತ್ಮ, ವಿಶ್ಲೇಷಣಾತ್ಮಕತೆ ಮತ್ತು ಅಂತರ್ಜ್ಞಾನದ ಸಂಕೇತ. ಇಂದಿನ ದಿನ ಈ ಸಂಖ್ಯೆಯ ಪ್ರಭಾವದಿಂದ ನೀವು ತೀವ್ರವಾಗಿ ಆಂತರಿಕ ಬೆಳವಣಿಗೆಯತ್ತ ಗಮನ ಹರಿಸುತ್ತೀರಿ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಶಾಂತಿ, ಸ್ಥಿತಪ್ರಜ್ಞತೆ ಮತ್ತು ಆಂತರಿಕ ಜ್ಞಾನಕ್ಕೆ ಸೂಚಕ. ಈ ಬಣ್ಣದ ಬಳಕೆ ನಿಮಗೆ ಭಾವನಾತ್ಮಕ ಸಮತೋಲನವನ್ನು ನೀಡಬಹುದು. ಶುಭ ಸಮಯ ಮಧ್ಯಾಹ್ನ 1:55 ರಿಂದ ಮಧ್ಯರಾತ್ರಿ 3:30. ಈ ಸಮಯದಲ್ಲಿ ಜಪ, ಧ್ಯಾನ, ಚಿಂತನೆ ಅಥವಾ ಸೃಜನಾತ್ಮಕ ಕೆಲಸಗಳು ಉತ್ತಮವಾಗುತ್ತವೆ. ನಿಮ್ಮ ಯೋಜನೆಗಳಿಗೆ ಗಂಭೀರವಾಗಿ ಸ್ಪಷ್ಟತೆ ತರಲು ಈ ಸಮಯ ಶ್ರೇಷ್ಠವಾಗಿದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.